ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ತುಂಬ ಮನಸ್ಸೇ ಆಗೋಗಿತ್ತು, ಆಫೀಸ್ ಕೆಲಸ ಎಲ್ಲ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗಿ ವಿಡಿಯೋಸ್ ಇದ್ರೂ ಕೂಡ ಎಡಿಟ್ ಮಾಡಿ ಹಾಕೋಕ್ಕಾಗಿರಲಿಲ್ಲ. ಸೊ ಈಗ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾವು ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ ಮೈಸೂರಿಗೆ. ನಾನು, ನಮ್ಮ ಡ್ಯಾಡಿ, ಮಮ್ಮಿ, ನಮ್ಮ ಅಜ್ಜಿ, ನನ್ನ ಹಸ್ಬೆಂಡ್, ನಮ್ಮ ಅತ್ತೆ ಮಾವ ಎಲ್ಲ ಹೊರಟಿದ್ದೀವಿ. ಈಗ ನಮ್ಮ ಡ್ಯಾಡಿ ಮಮ್ಮಿನ ಪಿಕ್ ಮಾಡಿಬಿಟ್ಟು ಹೊರಟಿದ್ದೀವಿ. ಮುಂದೆ ಹೋಗ್ತಾ ನಮ್ಮ ಅತ್ತೆ ಮಾವನ ಪಿಕ್ ಮಾಡಿಕೊಂಡು ಹೊರಡ್ತೀವಿ. ಬನ್ನಿ ಇವತ್ತಿನ ಡೇ ಎಲ್ಲ ಹೆಂಗಿರುತ್ತೆ ಅಂತ ನೋಡೋಣ. ಡ್ರೈವ್ ಮಾಡ್ತಿದ್ದಾರೆ ಅವರು. ಈಗ ಆಲ್ಮೋಸ್ಟ್ 8 o'clock ಆಗೋಯ್ತು. 4 hours ಆಗಿ 3.5 hours ಏನೋ ತೋರಿಸ್ತಿತ್ತು ಮ್ಯಾಪಲ್ಲಿ. 3 hours ಹೋಗ್ಬೋದು ಅಂತ ಹೇಳಿದ್ರು. ಸ್ವಲ್ಪ ಬೇಗ ರೀಚ್ ಆಗಬೇಕು. ಇನ್ನು ತಿಂಡಿ ತಿಂದಿಲ್ಲ, ಅದಕ್ಕೂ ಕೂಡ ಟೈಮ್ ಆಗುತ್ತೆ. ಬೇಗ ಹೋಗಿ ಬರಬೇಕು. ಮದುವೆ ಇದೆ ಅಂತ ಈವ್ನಿಂಗು, ಮದುವೆ ಹೋಗ್ಬೇಕಂತೆ ನಮ್ಮ ಡ್ಯಾಡಿ ಮಮ್ಮಿ. ಅಷ್ಟೊತ್ತಿಗೆ ಹೋಗಿ ಬರೋಣ ಅಂತ. ನಾವಿವಾಗ ರೀಚ್ ಆಗಿದ್ದೀವಿ ಬಂದು ದೇವಸ್ಥಾನಕ್ಕೆ. 3 hour ಆಯಿತು. ಮಧ್ಯ ತಿಂಡಿ ತಿನ್ನೋಕ್ಕೆ ಅಂತ ನಿಲ್ಸಿದ್ವಿ. ವಾಯ್ಸ್ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಜಾಸ್ತಿ. ಆಗಲೇ ಬಂದು ಒಂದು 3 hours ಆಯಿತು ಆಲ್ಮೋಸ್ಟ್. ನಾವು ಇಲ್ಲಿ ಬಂದು ರೀಚ್ ಆಗೋಕ್ಕೆ. ಅಲ್ಲಿ ತಿಂಡಿ ತಿನ್ನೋಕ್ಕೆ ಅಂತ ಮಧ್ಯ ನಿಲ್ಸಿದ್ವಿ. ಆ್ಯಕ್ಚುಲಿ ಇವತ್ತೊಂದು ಸರ್ಪ್ರೈಸ್ ಇದೆ ನಮ್ಮ ಡ್ಯಾಡಿ ಮಮ್ಮಿಗೆ. ಅದು ಆಮೇಲೆ ಮಾತಾಡ್ತೀನಿ. ಇವಾಗ ಇಲ್ಲೆಲ್ಲ ಜನ ಜಾಸ್ತಿ ಇದ್ದಾರೆ, ಕೇಳಿಸಲ್ಲ. ಆ ಕಡೆ ಸೈಲೆಂಟಾಗಿದ್ದಾಗ ವಿಷಯ ಏನು ಅಂತ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡ್ತಾ ಇತ್ತು. ಭೂವರ ಸ್ವಾಮಿಯಲ್ಲಿ ಇದು ವಿಶೇಷ ಅಂತೆ. ಮಣ್ಣು ತೊಗೊಂಡೋಗಿ ಪೂಜೆ ಮಾಡಿಸ್ಕೊಬಿಟ್ಟು ಮನೇಲಿ ಇಟ್ಕೊಂಡು ಪೂಜೆ ಮಾಡಬೇಕು. ಇದು ಯಾರಾದರೂ ಜಾಗ ತಗೊಳ್ಳೋರು ಇದ್ರೆ ಮಾಡ್ಬೋದು. ನಾವು ಕೂಡ ತೊಗೊಂಡಿದ್ದೀವಿ. ನಾನು ಕಿಶೋರ್ ತೊಗೊಂಡು ಹೊರಟಿದ್ದೀವಿ ಇವಾಗ ಪೂಜೆ ಮಾಡ್ಸೋಕ್ಕೆ. ಬನ್ನಿ ಹೋಗೋಣ. ಇಲ್ಲಿ ಆ್ಯಕ್ಚುಲಿ ಮಣ್ಣು ತೊಗೊಂಡು ಪೂಜೆ ಮಾಡಿಸ್ಬಿಟ್ಟು ಹನ್ನೊಂದು ಸುತ್ತಬೇಕು ಅಂತ ಏನೋ ಪದ್ಧತಿ ಇದೆಯಂತೆ. ಅವಾಗ ನಮ್ಮ ಮಮ್ಮಿ ಡ್ಯಾಡಿ ಮಾಡಿದ್ದು. ಇವಾಗ ನಾವಿಬ್ಬರು ಅದನ್ನು ಮಾಡ್ತಾಯಿದ್ದೀವಿ. ಕೋಸಿ ಕಿಶೋರ್ ಎಷ್ಟಾಯಿತು? ಇನ್ನೂ ಒಂದೇ ರೋಡ್ ಆಗಿರೋದು. ಇಲ್ಲಿ ಕ್ಯೂ ಸಿಸ್ಟಮ್ ಏನು ಕರೆಕ್ಟಾಗಿ ಸರಿ ಇಲ್ಲ. ಟಿಕೆಟ್ ತಗೊಳ್ಳೋದು ಒಂದು ಕಡೆ ಆದರೆ, ಟಿಕೆಟ್ ತಗೊಂಡು ಅಲ್ಲಿ ಪೂಜೆ ಹತ್ರ ಹೋದ್ರೂ ಬಿಡಲ್ಲ. ಆ ಕಡೆಯಿಂದನೇ ಬನ್ನಿ ಅಂತಾರೆ. ಇನ್ನೂ ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ. ಅದಕ್ಕೆ ನಮಗೊಂದು 45 minutes ಆಯಿತು ಟೈಮ್. ಆಮೇಲೆ ಇನ್ನೊಂದು ಮ್ಯಾಟರ್ ಏನಂತ ಅಂದರೆ, ನಮ್ಮ ಮಮ್ಮಿ ಡ್ಯಾಡಿದು 30th year ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. 10 days ಮುಂಚೆನೇ ಆಯಿತು ಅವ್ರದ್ದು ಆ್ಯಕ್ಚುಲಿ. ಬಟ್ ಇವಾಗ ವೀಕೆಂಡಲ್ಲಿ ಸಂಡೇ ಮಾಡಿದ್ರೆ ಎಲ್ಲರನ್ನೂ ಸೇರಿಸ್ಬೋದು. ರಿಲೇಟಿವ್ಸ್, ಕ್ಲೋಸ್ ರಿಲೇಟಿವ್ಸ್ ಮತ್ತು ಕ್ಲೋಸ್ ಫ್ರೆಂಡ್ಸ್ನ ಮಾತ್ರ ಸೇರಿಸ್ತಾ ಇದ್ದೀವಿ. ಸೊ ಈವ್ನಿಂಗ್ ಒಂದು ಸಣ್ಣ ಪಾರ್ಟಿ ಮಾಡೋಣ ಅಂತ. ಅದಕ್ಕೆ ನಾವು ಆಲ್ಮೋಸ್ಟ್ 1 month ರೆಡಿ ಮಾಡ್ಕೊಂಡಿದ್ದೀವಿ. ಎಲ್ಲನೂ ಆಲ್ಮೋಸ್ಟ್ ಪ್ರಿಪ್ರೇಷನ್ಸ್ ಆಗಿದೆ. ಇವತ್ತು ಸಂಜೆನೇ ಮಾಡೋದು ಅಂತ ಪ್ಲ್ಯಾನು. ಮನೇಲೇ ಮಾಡ್ತಿರೋದ್ರಿಂದ ಡೆಕೋರೇಷನ್ಸ್ಗೆಲ್ಲನೂ ಮನೇಲೇ ಇದ್ದರೆ ನಮ್ಮ ಡ್ಯಾಡಿ ಮಮ್ಮಿಗೆ ಗೊತ್ತಾಗುತ್ತೆ ಅಂತ ಏನೇನೋ ಪ್ಲ್ಯಾನ್ ಮಾಡಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ನಾನು, ಕಿಶೋರು, ನನ್ನ ತಂಗಿ, ನನ್ನ ತಮ್ಮ ರಕ್ಷಿತಾ, ರಾಹುಲ್, ನನ್ನ ಕಸಿನ್ಸ್ ಎಲ್ಲ ಸೇರಿಕೊಂಡು ಮನೆಯಲ್ಲಿ ಅರೇಂಜ್ ಮಾಡ್ತಿದ್ದಾರೆ. ಅವ್ರಿಗೆ ಏನೂ ಐಡಿಯಾ ಇಲ್ಲ. ನಾವು ಇಷ್ಟು ದಿನ ಮೂವಿಗೆ ಹೋಗ್ತಾಯಿದ್ದೀವಿ, ಅಲ್ಲಿ ಹೋಗ್ತಾಯಿದ್ದೀವಿ, ಇಲ್ಲಿ ಹೋಗ್ತಾಯಿದ್ದೀವಿ ಅಂತ ಫುಲ್ ಹೇಳ್ಬಿಟ್ಟು ನಮ್ಮ ಡ್ಯಾಡಿ ಮಮ್ಮಿಗೆ ಬಟ್ಟೆ ಪರ್ಚೇಸ್ ಮಾಡೋದು, ಅದನ್ನು ಹೊಲ್ಸೋಕ್ಕೆ ಬೊಟ್ಟಿಗೆ ಹೋಗಿ ಬರೋದು, ತೊಗೊಂಡು ಬರೋದು, ಡೆಕೋರೇಷನ್ ಐಟಮ್ಸು, ಕೇಕು ಎಲ್ಲದಕ್ಕೂ ಸುಳ್ಳು ಹೇಳಿ ಹೋಗ್ತಾಯಿದ್ವಿ. ಅವರಿಗೆ 1% ಐಡಿಯಾ ಕೂಡ ಇಲ್ಲ. ಈಗ ಸಂಜೆ ಹೋದರೆ ಫುಲ್ ಸರ್ಪ್ರೈಸ್ ಆಗಬೇಕು ಅವ್ರಿಗೆ. 25th year ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಸೆಲೆಬ್ರೇಟ್ ಮಾಡಲಿಲ್ಲ ನಾವು, ಎಲ್ಲ ಗೊತ್ತಿದ್ದಾರೆ. ಹಾಗೆ ಕರೆಕ್ಟಾಗಿ ಕರೋನಾ ಟೈಮ್ ಬಂದಿತ್ತು. ಸೊ ಹಾಗಾಗಿ ಇವಾಗ 30th year ಸೆಲೆಬ್ರೇಟ್ ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀವಿ. ಎಲ್ಲ ಅಂದ್ಕೊಂಡಾಗೆ ಆಗಿದೆ ಆಲ್ಮೋಸ್ಟ್. ಎಲ್ಲ ಸೇರಿದ್ದಾರೆ, ಎಲ್ಲ ರೆಡಿ ಮಾಡ್ತಿದ್ದಾರೆ ಮನೆಯಲ್ಲಿ. ನಮ್ಮ ಡ್ಯಾಡಿ ಮಮ್ಮಿಗೆ ಐಡಿಯಾ ಇಲ್ಲ, ಅವ್ರಿಗೆ ಸರ್ಪ್ರೈಸ್ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅವ್ರು ಇವಾಗ ಅಂದ್ಕೊಳ್ಬೇಕು ನಮ್ಮಿಂದ ಇಷ್ಟೆಲ್ಲ ಮಾಡಿದ್ರ ಅಂತ. ನಾವು ಮೇಲ್ಗಡೆ ಬಾಕ್ಲಿಂದ ಆಚೆ ಹೋಗ್ತಾಯಿದ್ವಿ, ಏನೇನೋ ಸರ್ಕಸ್ ಮಾಡಿದ್ವಿ. ಈಗ ಕರ್ಕೊಂಡು ಹೋದರೆ ಅವ್ರು
ಅವ್ರದ್ದು ರಿಯಾಕ್ಷನ್ಸ್ ಹೆಂಗಿರುತ್ತೆ ಅಂತ ನೋಡಬೇಕು. ಬಟ್ ಈಗ ಆಲ್ಮೋಸ್ಟ್ 12:40 ಆಗೋಗಿದೆ. ನಾವು 1 o'clock ಬಿಟ್ಟರು ಕೂಡ 4 o'clock ಆಗಿಬಿಡುತ್ತೆ ಹೋಗೋದಕ್ಕೆ. ಸೊ ಬೇರೆ ಇನ್ನೆಲ್ಲೂ ಹೋಗಲ್ಲ, ಅಲ್ಲೋಗಬೇಕು ಇಲ್ಲೋಗಬೇಕು ಅಂತ ಹೇಳ್ತಾಯಿದ್ರು. ಜೊತೆಗೆ ಮದುವೆ ಕೂಡ ಇದೆ, ಅಲ್ಲೂ ಕೂಡ ಹೋಗಿ ಅಟೆಂಡ್ ಮಾಡಬೇಕು ಅಂತಿದ್ರು. ಬೆಳಗ್ಗೆಗೆ ಹೋಗಿ ಅಂತ ಹೇಳ್ತಾ ಇದ್ದೀವಿ, ಇಲ್ಲ ಅಂತಿದ್ದಾರೆ. ಬಟ್ ಆಬ್ವಿಯಸ್ಲಿ ಮದುವೆಗೆ ಹೋಗೋದು ಕ್ಯಾನ್ಸಲ್ ಆಗೇ ಆಗುತ್ತೆ. ಬಟ್ ಏನಂದರೆ ಅದು ಇದು ಬೇರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತಿದ್ರು. ಇವಾಗ ಇಲ್ಲಿಂದ KRS ಬ್ಯಾಕ್ ವಾಟರ್ ಇದೆ ಅಲ್ಲ, ಅಲ್ಲೋಗಬೇಕು. ಮತ್ತು ಇನ್ನೊಂದು ಯಾವುದೋ ಟೆಂಪಲ್ ಹೇಳ್ತಾಯಿದ್ರು. ಈಗ ಅಲ್ಲೋಗಿ ಹೋದರೆ ಆಗಲ್ಲ. ಇನ್ನು ಮನೆಗೆ ಹೋಗಿ ಅವ್ರನ್ನೂ ರೆಡಿ ಮಾಡಿಸ್ಬಿಟ್ಟು ಸರ್ಪ್ರೈಸ್ಗೆ ಟೈಮ್ ಆಗಿಬಿಡುತ್ತೆ. ಇಲ್ಲಿಂದ ಹೋಗೋಕ್ಕೆ 4 o'clock ಆಗಿಬಿಡುತ್ತೆ. ಸೊ ಇನ್ನೆಲ್ಲೂ ಹೋಗಲ್ಲ, ಡೈರೆಕ್ಟ್ ಇಲ್ಲಿಂದ ಮನೆಗೇ. ಇದ್ರ ಮಧ್ಯ ನಾನು ಬೇರೆ ಕ್ಲಿಪ್ಸ್ನೂ ಹಾಕ್ತಾಯಿರ್ತೀನಿ. ಅಂದರೆ ರಕ್ಷಿತಾ ರಾಹುಲ್, ನನ್ನ ಕಸಿನ್ಸ್ ಎಲ್ಲ ಡೆಕೋರೇಟ್ ಮಾಡ್ತಿದ್ದಾರಲ್ಲ, ಅದನ್ನು ಎಲ್ಲ ವೀಡಿಯೋಸ್ ಮಾಡ್ತಾಯಿದ್ದಾರೆ ಅವರು. ಅದನ್ನು ಎಲ್ಲ ಹಾಕ್ತೀನಿ ಕ್ಲಿಪ್ಸು, ನೋಡ್ತಾಯಿರಿ. ದೇವಸ್ಥಾನದಲ್ಲೇ ಪ್ರಸಾದ ಊಟ ಮಾಡ್ತಾಯಿದ್ದೀವಿ ಎಲ್ಲರೂ. ಟೊಮೆಟೊ ಬಾತು ಮೊಸರನ್ನ ಕೊಟ್ಟಿದ್ದಾರೆ. ಪರವಾಗಿಲ್ಲ, ಅಟ್ಲೀಸ್ಟು ಇಷ್ಟಾದರೂ ಸಿಗ್ತಿದೆಯಲ್ಲ. ಹೆಂಗಿದೆ ಮ್ಯಾಮ್ ದೇವಸ್ಥಾನದ ಊಟ? ಹೆಂಗಿದೆ ಅಮ್ಮ ಊಟ? ಚೆನ್ನಾಯ್ತಾ ಅಜ್ಜಿ? ಹಾಂ, ಬಿಸಿಲಲ್ಲಿ ಓಡಾಡಿ ಕಾಲು ಬೊಬ್ಬೆ ಬಂದ್ಬಿಟ್ಟ. ಕಾಲು ಸುಟ್ಟೋಯ್ತು. ಹೆಂಗಿತ್ತಮ್ಮ ನಡೆದಿದ್ದು? ಇವರೆಲ್ಲ 3 ರೌಂಡ್ ಹಾಕಿದ್ರು. ಇವರೆಲ್ಲ 3 ರೌಂಡ್ಸ್ ಹಾಕಿದ್ರು. ನಾನು ಕಿಶೋರ್ 11 ರೌಂಡ್ಸ್ ಹಾಕಿದ್ವಿ. ಹೌದಾ? 11 ರೌಂಡ್ಸ್ ಹಾಕಿದ್ರಾ? ಹೌದಾ? 9 ರೌಂಡ್ಸು. ನಮ್ಮ ಮಾವ ಕೂಡ ನಮ್ಮ ಜೊತೆ 9 ಸುತ್ತಿದ್ದಾರೆ. ನಾವು 11, ಅವ್ರು 9. ಇವಾಗ ಏನು ಹೇಳ್ತಾ ಇದ್ರಿ? ತುಂಬ ಚೆನ್ನಾಗಿದ್ಯಾ? ಈಗ ತಾನೇ ಏನೋ ಹೇಳ್ತಾ ಇದ್ರಿ, ಇದ್ರಲ್ಲಿ ಉಪ್ಪು ಖಾರನೇ ಇಲ್ಲ, ಮಸಾಲೆ ಇಲ್ಲ, ಟೇಸ್ಟೇ ಇಲ್ಲ ಅಂತ. ಹಿಂಗೆ ಇರ್ಬೇಕಾ? ವಿಡಿಯೋ ಮುಂದೆ ಒಂದು ಹಿಂದೆ ಒಂದು ಹೇಳ್ತೀರಾ? ಊಟ ಹೆಂಗಿತ್ತು ಅಂಕಲ್? ಚೆನ್ನಾಗಿತ್ತಾ? ತಿಂದ್ವಿ. ಎಲ್ಲ ಹೆಂಗೋ ಹೊಟ್ಟೆ ಹಸ್ತಿತ್ತಪ್ಪ. ನಾನು ತಿಂದೆ, ನಾನು ಖಾಲಿ ಮಾಡಿದ್ದೀನಿ ಅಟ್ಲೀಸ್ಟ್ ಇಷ್ಟಾದ್ರು. ಇವರೆಲ್ಲ ನೋಡಿ, ಬಾತ್ ಎಲ್ಲಾರ ತಟ್ಟೆಲ್ಲೂ ಹಂಗೆ ಇದೆ. ಹೆಲೋ, ಐ ಥಿಂಕ್ ರಚಿತಾ ಆಲ್ರೆಡಿ ಇಂಟ್ರೋ ಕೊಟ್ಟಿರ್ತಾಳೆ ಅನ್ಸುತ್ತೆ. ಅವಳು ಕೊಟ್ಟಿಲ್ಲ ಅಂದರೆ ಇನ್ ಶಾರ್ಟ್ ಹೇಳ್ಬಿಡ್ತೀನಿ. ಸೊ ರೀಸೆಂಟಾಗಿ ಮಮ್ಮಿ ಡ್ಯಾಡಿದು 30th ವೆಡ್ಡಿಂಗ್ ಆ್ಯನಿವರ್ಸರಿ ಕಂಪ್ಲೀಟ್ ಆಗಿರೋದ್ರಿಂದ ನಾವು 3 ಜನ ಸೇರಿ ಸರ್ಪ್ರೈಸ್ ಸೆಲೆಬ್ರೇಷನ್ ಪ್ಲ್ಯಾನ್ ಮಾಡಿದ್ದೀವಿ ಇವತ್ತು. ಸೊ ಅದಕ್ಕೋಸ್ಕರ ಮಾಮ್ ಡ್ಯಾಡ್ನ ರಚಿತಾ ಭಾವ ಮತ್ತು ಅವ್ರ ಅತ್ತೆ ಮಾವ ಎಲ್ಲ ಸೇರಿ ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಸೊ ರಿಟರ್ನ್ ಮನೆಗೆ ಬರೋ ಅಷ್ಟರಲ್ಲಿ ಇಲ್ಲಿ ನಾವು ಕಸಿನ್ಸ್ ಎಲ್ಲ ಸೇರಿ ಡೆಕೋರೇಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇವಾಗ ಒಬ್ರೊಬ್ಬರೇ ಕ್ಲೋಸ್ ರಿಲೇಟಿವ್ಸ್ ಆ್ಯಂಡ್ ಕ್ಲೋಸ್ ಫ್ರೆಂಡ್ಸ್ ಬರ್ತಾರೆ. ನಾವು ಬರೀ ವೆರಿ ಕ್ಲೋಸ್ಡ್ ಒನ್ಸ್ನ ಮಾತ್ರ ಇನ್ವೈಟ್ ಮಾಡಿರೋದು. ನಮ್ಮ ಫ್ಯಾಮಿಲಿ ತುಂಬ ದೊಡ್ಡದು ಇರೋದ್ರಿಂದ. ಸೊ ಮಾಮ್ ಡ್ಯಾಡ್ ಬರೋ ಅಷ್ಟರಲ್ಲಿ ಇದೆಲ್ಲ ಕಂಪ್ಲೀಟ್ ಆಗಬೇಕು. ಐ ಥಿಂಕ್ ಅವ್ರು ಸಂಜೆ ಅರೌಂಡ್ 4 ಅಷ್ಟರಲ್ಲಿ ಬರ್ತಾರೆ ಅನಿಸುತ್ತೆ. ಸೊ ಅಷ್ಟರಲ್ಲಿ ನಾವು ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಮಾಡಿ ನಾವೆಲ್ಲ ರೆಡಿ ಇರಬೇಕು. ಸೊ ದಟ್ ಅವ್ರು ಕೆಳಗಡೆ ಬಂದಿದ ತಕ್ಷಣ ಅವ್ರನ್ನ ಬ್ಲೈಂಡ್ ಫೋಲ್ಡ್ ಮಾಡಿ ಮೇಲೆ ಕರ್ಕೊಂಬಂದು ಅವ್ರ ರೂಮ್ ಒಳಗಡೆ ಬಿಟ್ಟು ಅವ್ರನ್ನ ರೆಡಿ ಮಾಡಿಸಿ ಆಮೇಲೆ ಹೊರಗಡೆ ಕರ್ಕೊಂಬಂದು ಸರ್ಪ್ರೈಸ್ ರಿವೀಲ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ. ಎಲ್ಲ ನಾವು ಅಂದ್ಕೊಂಡಿರೋ ಥರ ಆದರೆ ಸಾಕು. ಸೊ ಬನ್ನಿ, ನಾವು ಡೆಕೋರೇಷನ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಷ್ಟಾಗಿದೆ ಅಂತ ತೋರಿಸ್ತೀನಿ. ಸೊ ಸದ್ಯಕ್ಕೆ 2 ಆರ್ಚ್ಗೆ ಕ್ಲಾತ್ ಆಗಿ ಬಿಟ್ಟಿದ್ದೀವಿ. ಇನ್ನು ಬಲೂನ್ಸ್ ಎಲ್ಲ ಹಾಕಿಲ್ಲ. ಸೊ ಬಲೂನ್ಸ್ ಎಲ್ಲ ಹಾಕಾದ್ಮೇಲೆ ಐ ಥಿಂಕ್ ಡೆಕೋರೇಷನ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಸೊ ಸದ್ಯಕ್ಕೆ ಇಷ್ಟೇ ಆಗಿರೋದು. ಡೆಕೋರೇಷನ್ ಪ್ರಾಸೆಸ್ಸಲ್ಲಿದೆ. ಎಲ್ಲ ರಿಲೇಟಿವ್ಸ್ಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಸರ್ಪ್ರೈಸ್ಗೋಸ್ಕರ ನಾವು ಎಕ್ಸೈಟ್ ಆಗಿದ್ದೀವಿ. ಸೊ ನೋಡೋಣ ಇದು ಎಷ್ಟು ಗಂಟೆಗೆ ಮುಗಿಯುತ್ತೆ ಅಂತ.
A few moments later. ಸೊ ಇವಾಗ ನೀವು ನೋಡ್ತಿರ್ಬೋದು ಡೆಕೋರೇಷನ್ ಒಂದ್ ರೇಂಜ್ ಕಂಪ್ಲೀಟ್ ಆಗಿದೆ. ಇವಾಗ ಊಟಕ್ಕೆ ಅಂತ ಎಲ್ಲ ಬ್ರೇಕ್ ತಗೊಂಡಿದೀವಿ. ಎಲ್ಲಾರು ನೋಡ್ಬೋದೆಲ್ಲ ಊಟ ಮಾಡ್ತಾ ಇದ್ದಾರೆ ಅಲ್ಲ. ಸೊ ನೆಕ್ಸ್ಟ್ ಊಟ ಆದ್ಮೇಲೆ ಕಂಟಿನ್ಯೂ ಮಾಡ್ತೀವಿ. Meanwhile. ಈವ್ನಿಂಗು ಮದ್ವೆಗೆ ಹೋಗ್ಬೇಕಂತೆ. ಮಮ್ಮಿ ಕರಿತೈತೆ. ಕಿಶೋರ್ ಬರ್ತಾರಂತೆ ಅಲ್ಲ ಕಿಶೋರ್? ಕಿಶೋರ್ ಗ್ಯಾರಂಟಿ. ಇವಾಗ ಗ್ಯಾರಂಟಿ ಹೊಡ್ತಾರ ಅವರು. ನೀವು ಹೊಡ್ಲೇಬೇಕು ಕರ್ಕೊಂಡವ್ರನ್ನ. ಎಷ್ಟೊತ್ತಾದ್ರೂ ಪರವಾಗಿಲ್ಲ. 6 ಗಂಟೆಗೆ ಬಿಡ್ತೀವಿ. ಫೋನ್ ಮಾಡಿದ್ರೆ ಬರುತ್ತಕ್ಕ ನಿನ್ನೆ. ಇದು ಎಷ್ಟೊತ್ತಿಗೆ ಹೋಗ್ತೀರಾ ಮದ್ವೆಗೆ ಬರ್ತೀನಿ ನಾನು ಅಂತ. ಆಮೇಲೆ ನಾನು ಅದೇ ಹಿಂಗ್ ಹೋಗ್ತಾ ಇದೀವಿ, ಅದೇ ಬೇಗ ಬಂದ್ರೆ ಒಬ್ಬೊಬ್ರು ಮಾತಾಡಿ ಕೇಳ್ಸಲ್ಲ ಅಂತ ಅಂದಿದೆ. ಒಬ್ಬೊಬ್ರು ಮಾತಾಡಿ ಕೇಳ್ಸಲ್ಲ. ಅಲ್ಲಪ್ಪ ಜನಗಳೆಲ್ಲ ಕಮ್ಮಿ ಆದ್ಮೇಲೆ ಹೊಟ್ರೆ ಟ್ರಾಫಿಕ್ 8 ಗಂಟೆ ಏನ್ 6 ಗಂಟೆಗೆ ಬಿಟ್ರು ಸಾಕು. 6:30 ಬಿಟ್ರು 8 ಗಂಟೆಗೆ ಹೋಗ್ತೀವಿ. ಎಲ್ಲರೂ ಇವಾಗ ಮದ್ವೆಗೆ ಹೋಗ್ಬೇಕಲ್ಲ. ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ? ನಾವು 5:05 ಬರ್ತೀವಿ. 6 ಗಂಟೆಗೆ ಬಿಡ್ತೀವಿ. 6 ಗಂಟೆಗೆ ಬಿಡೋಣ ಅಂತ ಹೇಳಿ. ಏನು ರೀಚ್ ಆಗೋದೇನು ಹೇಳಕ್ ಹೋಗ್ಬೇಡ. 6 ಗಂಟೆಗೆ ಬಿಡೋಣ ಅಂತ. 6:30 ಬಿಟ್ರು 8. ಇನ್ನೊಂದ್ ಸ್ವಲ್ಪ ಬೇಗನೆ ಹೋಗೋಣ. ರಚಿತಾ ರೆಡಿ ಆಗ್ಬೇಕಲ್ಲ ಹೋಗಿ. ರೆಡಿ ಆಗ್ಬಾರ್ದಾ? ಏನ್ ಮಾಡ್ಬೇಕು? ನೀವು ಮುಖ ತೊಳ್ಕೊಂಡು ಸೀರೆ ಉಡ್ಸ್ಕೋಬೇಕಾ? ಅಜ್ಜಿನೂ ಹೋಗುತ್ತಾ? ಬರ್ತೀರಾ ಮನೆ ರಚಿತಾ? ಅಜ್ಜಿನ ಹೋಗ್ತಾರಪ್ಪ. ಅಜ್ಜಿ ಮದ್ವೆಗೆ ಅಂತಾನೆ ಬಂದಿರೋದು. ಹೌದಾ? ಅಕ್ಕನ ಮೊಮ್ಮಗ ಹಲೋ ಹಲೋ ಮಗಳವರು ಫೈನಲಿ ಇವಾಗ 5 ಗಂಟೆ 5 ನಿಮಿಷ ಆಗಿದೆ. ಇವಾಗ ರೀಚ್ ಆಗಿದ್ದೀವಿ ಇಲ್ಲಿ ರಾಯನ್ ಸರ್ಕಲ್. ನಮ್ಮ ಮನೆ ಹತ್ರ ಅಡ್ರೆಸ್ ಎಲ್ಲ ಹೇಳ್ಬಾರ್ದು. ಮನೆ ಹತ್ರ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇನ್ನೊಂದು 5 ಮಿನಿಟ್ಸ್ ಅಷ್ಟೇ. ಆಮೇಲೆ ಇವಾಗ ಮಮ್ಮಿ ಡ್ಯಾಡಿ ರೆಡಿ ಆಗಿಬಿಟ್ಟು ಮದ್ವೆಗೆ ಹೋಗ್ಬೇಕಂತೆ ಕರಿತಾ ಇದ್ದಾರೆ ನನ್ನ ಕಿಶೋರ್ನ. ನೀವು ಬನ್ನಿ ಅಂತ. ಇನ್ನ ಕಿಶೋರ್ ಯೋಚನೆ ಮಾಡ್ತಾ ಇದ್ದಾರೆ ಏನ್ ಮಾಡೋದು ಅಂತ. ನಾನು ಯೋಚನೆ ಮಾಡ್ತಾ ಇದ್ದೀನಿ. ಕೇಳಿಸ್ತಾ ಇದೆ, ಜೋರಾಗಿ ಮಾತಾಡ್ತಾ ಇದ್ದೀನಿ. ಮೈಕಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಮನೆಗೆ ಹೋಗಿ ಡಿಸೈಡ್ ಮಾಡೋದು ಹೋಗದ ಬೇಡ ಅಂತ. ಕಿಶೋರ್ಗೆ ಸ್ನಾಕ್ಸ್ ಬೇಕಂತ. ಅದು ಏನು ಚಿಕನ್ ಬಿರಿಯಾನಿ, ಕಬಾಬು, ಚಾಪ್ಸ್ ಇದಿಷ್ಟು ಸ್ನಾಕ್ಸ್ ಇವಾಗ ಮಾಡ್ಕೊಡ್ಬೇಕಂತೆ. ಮದ್ವೆಗೆ ಬರ್ತಾರಂತೆ. ಏನ್ ಡಿಮ್ಯಾಂಡ್? ರಾತ್ರಿನೇ ಆಗೋಗುತ್ತೆ ಸ್ನಾಕ್ಸ್ ಎಲ್ಲ. ಮದ್ವೆನೂ ಮುಗ್ದೋಗಿರುತ್ತೆ, ರಿಸೆಪ್ಷನ್ ಮುಗ್ದೋಗಿರುತ್ತೆ. ಬಂದಿದ್ದೀರಿ? ಬನ್ನಿ ಕೊಡಿ ಮಾಮಿ. ಏನ್ ಮಾಡ್ತಾ ಇದ್ದೀರಿ ಮನೆ? ಬನ್ನಿ. ಏನಿಲ್ಲ, ನಮ್ ಡ್ಯಾಡಿ ಎಷ್ಟೆಲ್ಲ ಅಬ್ಸರ್ವ್ ಮಾಡುತ್ತೆ ನೋಡು. ಈ ಕಡೆ ಇಲ್ಲಿ ಯಾವಾಗ್ಲೂ ನಮ್ ಕಾರ್ ನಿಲ್ಲಿಸ್ತೀವಿ, ನಮ್ ಕಾರ್ ಇಲ್ವಾ ಅಂತ ಕೇಳ್ತವ್ರೆ. ಕಾರ್ ಆ ಕಡೆ ಹಾಕ್ಸೈತೆ. ಓಪನ್ ನಮ್ ಡ್ಯಾಡಿ ಎಲ್ಲ ಅಬ್ಸರ್ವ್ ಮಾಡ್ತೈತೆ. ಎಲ್ಲಿ ನಿಂತಿದೀನಿ, ಯಾವ ಜಾಗ ಮಾಡಿ. ಕಿಶೋರ್ ಲಾಕ್ ಮಾಡಿ ವಿಡಿಯೋ ಕಿಶೋರ್ ಫೋನ್ ಅಂತೆ ಮಮ್ಮಿ ಎತ್ಕೊಂಬನ್ನಿ. ಲಿಫ್ಟ್ ಹತ್ರ ನಿಂತಿದ್ದೀವಿ. ಇವಾಗ ಕನ್ಫರ್ಮೇಶನ್ ಸಿಗ್ತಾ ಬಿಲ್ಡಿಂಗ್ ಒಳಗಡೆನೇ ಇದೀವಿ. ಲಿಫ್ಟ್ ಬಂತು. ಬಾ ಮನೆ ತಗೊಂಬಾ. ಮಮ್ಮಿಗ ಫೋನ್ ಇಸ್ಕೊಳ್ಳಿ ಕಿಶೋರ್ ಮಾಡಿ. ಸ್ವಲ್ಪ ಹಂಗೆ ಇರ್ಬೇಕು, ಏನಕ್ಕೆ ಅಂತ ಗೊತ್ತಿರಲ್ಲ. ನಾ
ಸ್ವಲ್ಪ ತಂಗೆ. ಅಕ್ಕಪಕ್ಕ ನೋಡೋರೆಲ್ಲ ಯಾರು ಇಲ್ಲ, ಬಿಲ್ಡಿಂಗ್ ಒಳಗಡೆ ಇದೀವಿ ನಾವು ಪಾರ್ಕಿಂಗ್ ಅಲ್ಲಿ. ಏನ್ ಮಾಡ್ತಾ ಇದೀರಪ್ಪ ನೀವು? ಚಪ್ಪಲಿ ಇಲ್ಲಿ ಬಿಡಿ, ಚಪ್ಪಲಿ ನನ್ನ ಗಾಡಿಲೇ ಇದೆ. ಚಪ್ಪಲಿ ಸಿಗ್ಲಿಲ್ಲ ಅವ್ರಿಗೆ. ಬನ್ನಿ ಬನ್ನಿ, ಗಾಡಿಲೇ ಇರುತ್ತೆ, ತಗೊಂಡ್ರೆ. ನಮಗೂ ಗೊತ್ತಿಲ್ಲಪ್ಪ, ಕಣ್ಣು ಕಟ್ಟೆ ಕಟ್ಟು ಅಂತ ಕಟ್ಟಿದ್ವಿ. ಬನ್ನಿ ಬನ್ನಿ, ಒಳಗೆ ಬನ್ನಿ. ಕೆಳ ಇಲ್ಲಪ್ಪ, ಇದೊಂದು ಮನೆಗೆ ಕರ್ಕೊಂಡು ಹೋಗಲ್ಲ. ಸೀದಾ ಹೊಸ ಇದು ಮನೆ. ದಾಟಿ. ಎಷ್ಟು ನೀಟಾಗಿ ಕಟ್ ಹಿಡಿತಾರೆಲ್ಲ ಹೆಜ್ಜೆ ಹೆಜ್ಜೆಗೂ. ದಾಟಿ ರೆಡಿ. ದಾಟಿ ಏನ್ ಮಾಡ್ತಾ ಇದ್ರಿ? ಹೇಳ್ಬಿಟ್ಟ ನಡೀರಿ ರೂಮ್ಗೆ. ಟರ್ನ್ ಲೆಫ್ಟ್, ಗೋ ಸ್ಟ್ರೈಟ್. ಕಿಚನ್ ಒಳಗಡೆ. ನೋ, ಟೇಕ್ ರೈಟ್. ಯುವರ್ ರೂಮ್. ನಿಮ್ ರೂಮ್. ಸಾರಿ ಸಾರಿ ಸಾರಿ. ಒಂದು ನಿಮಿಷ. ಇರಿ ಇಲ್ಲ ಇಲ್ಲ. ಬನ್ನಿ ಬನ್ನಿ ಬನ್ನಿ, ಈ ಕಡೆ ರೆಡಿ. ಈ ಕಡೆ ಬನ್ನಿ, ಸ್ಟ್ರೈಟ್ ಬಾ. ಬಾಬ್ರು ಇಲ್ಲೆಲ್ಲ ಇದೆಯಾ? ರೆಡಿ ಇದೆಯಾ ಇಲ್ಲಿ? ಇವಾಗ ಬಿಚ್ಚು. ಏನ್ ಮಾಡ್ತಾ ಇದ್ರಿ? ಏನ್ ಮಾಡ್ತಿದ್ರು ಮನೆ? ಬಿಚ್ಚೆ. ಹಾ, ತಗೊಳ್ಳಿ, ಇನ್ ನಿಮ್ ಬಟ್ಟೆ ಹಾಕೊಳ್ಳಿ. ಇದು ನಿಮ್ ಬಟ್ಟೆ. ಇದು ಡಿ ಬಟ್ಟೆ. ಮಾಡ್ಬೇಕಾ, ಮುಖ ಸ್ವಲ್ಪ ಫ್ರೆಶನ್ ಅಪ್ ಆಗ್ಬೇಕಾ, ಆಗ್ಬಿಟ್ಟು ರೆಡಿ ಆಗಿ ರೆಡಿಯಾಗಿ ಏನಕ್ಕಿದು ಬೇಗ ಹಾಕೊಳ್ಳಿ. ಹೇಳ್ತೀವಿ ರೆಡಿಯಾಗಿ. 30 ಇಯರ್ಸ್ ಮಾಡಕ್ಕೆ ಅಷ್ಟೇ. ಏನೋ ಹೇಳ್ತೀವಿ ರೆಡಿಯಾಗಿ. ರೆಡಿಯಾಗಿ ಸುಮ್ಮನೆ ಟೈಮ್ ಇಲ್ಲ, ಬೇಗ ಬೇಗ ಅರ್ಧ ಗಂಟೆಲಿ ಕಾಫಿನಾದ್ರೂ ಇಟ್ಟು. ನಾವ್ ಅದ್ ನೋಡ್ಕೋತೀವಿ, ನೀವ್ ರೆಡಿಯಾಗಿ. ನೋಡ್ಕೊತೀವಿ, ಪರವಾಗಿಲ್ಲ. ಒಂದಿನ ಏನು ಅನ್ಕೊಳ್ಳ ನಾವ್ ಹೇಳೋವರ್ಗು ಇಬ್ರು ರೂಮಿಂದ ಈಚೆ ಬರ್ಬೇಡಿ. ಬರ್ಬಾರ್ದು. ಏನ್ ಬೇಕಂದ್ರು ಕೇಳಿ. ಇಲ್ಲ ಇಲ್ಲ, ನಾನು ಇರ್ತೀನಿ ಬಿಡಿ. ಅಜ್ಜಿ ಹೋಗುತ್ತೆ. ಹಾ. ಅಜ್ಜಿ ಏನಪ್ಪ ಇದು? ಹಾಕೊಳ್ಳಿ ಮಾಮ್. ಬ್ರೋ, ನಿನ್ ಜವಾಬ್ದಾರಿಯೇ. ನಾನಿಲ್ಲಿ ಮೈಕ್ ಹಾಕ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಅದು ಹೇಗಾಯಿತು ಅಂತ ಗೊತ್ತಿಲ್ಲ, ಮೈಕ್ ಆಫ್ ಆಗಿ ಹೋಗ್ಬಿಟ್ಟಿತ್ತು. ತುಂಬ ಬೇಜಾರಾಗ್ತಾ ಇದೆ, ಅದು ವಾಯ್ಸ್ ಯಾವುದು ರೆಕಾರ್ಡ್ ಆಗಿಲ್ಲ ಅಂತ. ಬಟ್ ಕಂಪ್ಲೀಟ್ ವಿಡಿಯೋದೇನು ಆ ಥರ ಆಗಿಲ್ಲ, ಒಂದು 5 ಮಿನಿಟ್ಸ್ ವಿಡಿಯೋದು ಮಾತ್ರ ಈ ಥರ ಆಗಿದೆ. ಸೊ ನಾನು ಇದಕ್ಕೆ ಮಾತ್ರ 5 ಮಿನಿಟ್ಸಿಗೆ ಮಾತ್ರ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಮ್ಮ ಡ್ಯಾಡಿ ಮಮ್ಮಿನ ರೆಡಿ ಆಗಕ್ಕೆ ಬಿಟ್ಬಿಟ್ಟು ನಾನು ರೆಡಿ ಆದೆ. ನನ್ನ ಡ್ರೆಸ್ನ ತೋರಿಸ್ತಾ ಇದ್ದೆ ನಾನು. ಆ್ಯಂಡ್ ಪ್ರತಿಯೊಬ್ಬರು ನನ್ನ ಕಸಿನ್ಸ್ ಎಲ್ಲ ಬಂದಿದ್ರಲ್ಲ, ಅವ್ರನ್ನೆಲ್ಲ ಪರಿಚಯ ಮಾಡಿಸ್ತಾ ಇದ್ದೀನಿ ಒಬ್ಬೊಬ್ರನ್ನೇ. ಇವನು ಚೇತನ್ ಅಂತ, ನನ್ನ ಕಸಿನ್ನು, ನನ್ನ ಅತ್ತೆ ಮಗ. ಸೊ ಅವನು ಬೆಳಗ್ಗೆಯಿಂದ ನಾವೇನೇನು ಮಾಡಿದ್ವಿ, ಎಷ್ಟೊತ್ತಿಗೆ ಬಂದ್ವಿ, ಏನೇನು ಡೆಕೋರೇಷನ್ ಮಾಡಿದ್ವಿ, ಎಷ್ಟೊತ್ತಾಯಿತು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ. ಆ್ಯಂಡ್ ನನಗೆ ಕಂಪ್ಲೀಟ್ ನೆನಪಿಲ್ಲ ನಾವೇನೇನು ಮಾತಾಡಿದ್ವಿ ಎಕ್ಸಾಕ್ಟಾಗಿ ಅಂತ. ಬಟ್ ನೆನಪಿರೋ ಅಷ್ಟನ್ನು ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮಣ್ಣ ಬಂದಿದ್ದು, ಇವ್ನು ನಮ್ಮಣ್ಣ ಕಸಿನ್ ಬ್ರದರ್ ಮಧು ಅಂತ. ಟೈಮ್ ಆಗುತ್ತೆ, ಇಲ್ಲಿ ಫೋಟೋಸ್ ಎಲ್ಲ ಚೆನ್ನಾಗಿ ಬರಲ್ಲ, ಬೇಗ ಕರ್ಕೊಂಡು ಬಾ ಕೇಕ್ ಕಟ್ ಮಾಡ್ಸೋಕ್ಕೆ ಅಂತ ಹೇಳ್ತಾ ಇದ್ದ ಅವನು. ನಾನು ಅವನ ಹತ್ರನೂ ಏನೋ ರಿಪ್ಲೈ ಮಾಡ್ತಾ ಇದ್ದೆ, ಏನು ಅಂತ ಕರೆಕ್ಟಾಗಿ ನೆನಪಿಲ್ಲ. ಆ್ಯಂಡ್ ಆಮೇಲೆ ನಾವು ಡೆಕೋರೇಷನ್ ನೋಡ್ಬೋದು ನೀವು ಹಿಂದೆಗಡೆ. ಇದೆಲ್ಲ ಆ್ಯಕ್ಚುಲಿ ಅವರು ಒಳಗಡೆನೇ ಡೆಕೋರೇಷನ್ ರೆಡಿ ಮಾಡಿದ್ದು. ಯಾಕೆ ಅಂತ ಅಂದರೆ ತುಂಬ ಬಿಸಿಲಿರುತ್ತೆ ಹೊರಗಡೆನೇ ನಮ್ಮ ಪ್ಲ್ಯಾನ್ ಇದ್ದಿದ್ದು. ಬಟ್ ಬೆಳಗ್ಗೆಯಿಂದ ಸಂಜೆವರೆಗೂ ಡೆಕೋರೇಷನ್ ರೆಡಿನ ನಾವು ಹೊರಗಡೆ ಮಾಡೋಕ್ಕಾಗಲ್ಲ ಅಂತ ನನ್ನ ತಂಗಿ, ತಮ್ಮ, ನನ್ನ ಕಸಿನ್ಸ್ ಎಲ್ಲ ಒಳಗಡೆನೇ ರೆಡಿ ಮಾಡಿಕೊಂಡ್ರು. ಎಲ್ಲ ರೆಡಿ ಮಾಡಾದ್ಮೇಲೆ ಹೊರಗಡೆ ತೊಗೊಂಡು ಬಂದು ಶಿಫ್ಟ್ ಮಾಡಿದ್ರು. ತುಂಬ ಜನ ಇದ್ರಲ್ಲ, ಆಚೆಗಡೆ ಮೇಂಟೈನ್ ಮಾಡ್ಬೋದು ಓಪನ್ ಸ್ಪೇಸಲ್ಲಿ ಅಂತ ಚೇರ್ ಟೇಬಲ್ಸ್ ಎಲ್ಲ ಹೇಳಿದ್ವಿ. ಸೊ ಅದೆಲ್ಲ ಹಾಕೋದಕ್ಕೆ ಚೆನ್ನಾಗಿರತ್ತೆ ಅಂತ ಹೊರಗಡೆನೇ ಅರೇಂಜ್ ಮಾಡಿದ್ವಿ. ಆಮೇಲೆ ಹೊರಗಡೆ ತರಬೇಕಾದ್ರೆ ಗಾಳಿ ಇರೋದ್ರಿಂದ ಒಂದೊಂದೇ ಬೀಳ್ತಾ ಇತ್ತು, ಆ ಕಡೆ ಈ ಕಡೆ ಆಗ್ತಾಯಿತ್ತು ಡೆಕೋರೇಷನ್ಸ್ ಎಲ್ಲ. ಸೊ ನಾವು ಅದನ್ನೆಲ್ಲರೂ ಸೇರಿಕೊಂಡು ಎಲ್ಲ ರೆಡಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ಇಲ್ಲೆಲ್ಲ ನೋಡಿರ್ಬೋದು, ಎಲ್ಲರೂ ಬಂದು ಕೂತಿದ್ದಾರೆ ಆಲ್ರೆಡಿ. ಆ್ಯಂಡ್ ಇಲ್ಲಿ ಗಾಳಿ ಇದ್ದಿದ್ದರಿಂದ ಸ್ವಲ್ಪ ಡೆಕೋರೇಷನ್ ಆ ಕಡೆ ಈ ಕಡೆ ಆಗ್ತಾಯಿತ್ತು. ಬಟ್ ಇಟ್ಸ್ ಓಕೆ, ಮ್ಯಾನೇಜಬಲ್. ಆಮೇಲೆ ಎಲ್ಲರೂ ಸೇರ್ಕೊಂಡೆಲ್ಲ ರೆಡಿ ಮಾಡಿದ್ರು ಹೇಗೋ. ತುಂಬ ಥ್ಯಾಂಕ್ಸ್ ಹೇಳಬೇಕು ನನ್ನ ಕಸಿನ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಎಲ್ಲ ಬಂದು ಹೆಲ್ಪ್ ಮಾಡಿದ್ದಕ್ಕೆ. ಇವ್ರು ನಮ್ಮ ಭಾವ, ರಂಗಸ್ವಾಮಿ ಭಾವ, ಚಿಂಟು ಅಕ್ಕ ಅವ್ರ ಹಸ್ಬೆಂಡ್, ಚಿಂಟು ಅಕ್ಕ, ಮನೋಜ್, ಪವನ್ ಅವರಿಬ್ಬರು ನನ್ನ ಕಸಿನ್ ಬ್ರದರ್ಸ್. ಆ್ಯಂಡ್ ಪಕ್ಕದಲ್ಲಿ ನಿಂತಿರೋದು ಕಿಶೋರ್, ನನ್ನ ಹಸ್ಬೆಂಡ್ ಗೊತ್ತು. ಇವರು ಚೈತ್ರಕ್ಕ, ನನ್ನ ಕಸಿನ್ ಸಿಸ್ಟರ್. ಆ್ಯಂಡ್ ಇವರು ಪಪ್ಪ ಅಂತ, ನಮ್ಮ ಸೋದ್ರ ಮಾವ ಆಗಬೇಕು, ಪಪ್ಪ ಅಂತಲೇ ಕರೆಯೋದು. ಎಲ್ಲರೂ ಬಂದು ಡೆಕೋರೇಷನ್ ಮಾಡಿ ಎಲ್ಲ ರೆಡಿ ಮಾಡಿದರು. ಆ್ಯಂಡ್ ಹಿಂದೆಗಡೆ ಕೂತಿರೋದು ನಮ್ಮ ಡ್ಯಾಡಿ ಫ್ರೆಂಡ್ ಫ್ಯಾಮಿಲಿ. ನಮ್ಮ ಡ್ಯಾಡಿ ಫ್ರೆಂಡ್ ಶ್ರೀಧರ್ ಅಂಕಲ್ ಅವ್ರ ವೈಫ್ ಆ್ಯಂಡ್ ಡಾಟರ್. ಆ್ಯಂಡ್ ಅವರಿಂದ ನಿಂತಿರೋದು ನಮ್ಮ ದೊಡ್ಡಮ್ಮ ಫ್ಯಾಮಿಲಿ. ನಾನು ಆಗಲೇ ತೋರಿಸ್ದೆ, ಮಧು ಅಂತ ನನ್ನ ಕಸಿನ್ ಬ್ರದರ್. ಆ್ಯಂಡ್ ಅವ್ರ ವೈಫ್ ಮೋನಿಕಾ ಅವರು ಅಂತ, ನಮ್ಮ ಅತ್ತಿಗೆ ಆಗಬೇಕು. ಆ್ಯಂಡ್ ಅವ್ರ ಪಕ್ಕ ನಿಂತಿರೋದು ನಮ್ಮ ದೊಡ್ಡಮ್ಮ, ಮಾಲಾ ದೊಡ್ಡಮ್ಮ. ಅವ್ರ ಮುಂದೆ ಇವಾಗ ನೋಡ್ತೀರಾ ದೊಡ್ಡಪ್ಪ, ನಮ್ಮ ರಮೇಶ್ ದೊಡ್ಡಪ್ಪ, ನಮ್ಮ ಡ್ಯಾಡಿಯವರ ಸ್ವಂತ ಅಣ್ಣ. ಆ್ಯಂಡ್ ಅವ್ರ ಅತ್ತಿಗೆ. ಇಲ್ಲಿ ಕೂತಿರೋದು ನಮ್ಮ ಡ್ಯಾಡಿ ಅವರಮ್ಮ, ನಮ್ಮ ಅಜ್ಜಿ.
ಆ್ಯಂಡ್ ಹಿಂದೆಗಡೆ ನೋಡ್ತಾ ಇರ್ಬೋದು, ಹಿಂದೆಗಡೆ ಮಾತಾಡ್ತಿರೋದು ನಮ್ಮ ಅತ್ತೆ ಮಾವ, ಅಂದರೆ ನನ್ನ ಹಸ್ಬೆಂಡ್ ಅವರ ಡ್ಯಾಡಿ ಆ್ಯಂಡ್ ಅವ್ರ ಮಮ್ಮಿ. ಅವರು ಕೂಡ ಇದರಲ್ಲೆಲ್ಲ ಫುಲ್ ಎಲ್ಲರೂ ಮಿಂಗಲ್ ಆಗಿದ್ರು. ಎಲ್ಲ ಒಂದು 1 ಮಂತಿಂದ ಎಲ್ಲರಿಗೂ ಗೊತ್ತಿತ್ತು. ಇವರು ನಮ್ಮ ಸೋದರತ್ತೆ, ನಮ್ಮ ಡ್ಯಾಡಿ ಅವರ ಅಕ್ಕ ರತ್ನ ಅತ್ತೆ ಅಂತ. ಇವರು ನಮ್ಮ ಅಜ್ಜಿ, ನಮ್ಮ ಮಮ್ಮಿಯವರ ಮಮ್ಮಿ. ಎಲ್ಲರಿಗೂ ಕೂಡ ಲಿಟ್ರಲಿ ಇವರು ವಿಭಾ ಅಂತ ನಮ್ಮ ಅಕ್ಕ ಅವರ ಮಗಳು, ಅಂದರೆ ನಂಗೆ ನೀಸ್ ಆಗಬೇಕು. ಇವರು ಜಯಂತು ನನ್ನ ಕಸಿನ್ ಬ್ರದರು. ಆ್ಯಂಡ್ ಮಂಜು ಅಣ್ಣ ನಮ್ಮ ಚೈತ್ರಕ್ಕ ಅವ್ರ ಹಸ್ಬೆಂಡ್ ಭಾವ ಆಗಬೇಕು. ಪ್ರತಿಯೊಬ್ಬರಿಗೂ ಕೂಡ ಆಲ್ಮೋಸ್ಟ್ 1 ಮಂತಿಂದ ಎಲ್ಲರಿಗೂ ಗೊತ್ತಿತ್ತು. ಎಲ್ಲರೂ ಸೀಕ್ರೆಟ್ ಮೇಂಟೈನ್ ಮಾಡಿ, ಎಲ್ಲರೂ ಯಾರಿಗೂ ನಮ್ಮ ಡ್ಯಾಡಿ ಮಮ್ಮಿಗೆ ಹೇಳಿದೆ, ಎಲ್ಲರೂ ಬಂದು ಅರೇಂಜ್ ಮಾಡಿ ಎಲ್ಲರೂ ಮಾಡಿದ್ದಕ್ಕೆ ಆ್ಯಕ್ಚುಲಿ ಆ ಫಂಕ್ಷನ್ ತುಂಬ ಚೆನ್ನಾಗಾಗಿದ್ದು. ಆ್ಯಂಡ್ ವೆಲ್ಕಮ್ ಡ್ರಿಂಕ್ಸ್ ಹೇಳಿದ್ವಿ. ಇವ್ನು ನನ್ನ ತಮ್ಮ ರಾಹುಲ್ ಅಂತ. ಆ್ಯಂಡ್ ಇವನು ಹೋಗಿ ವೆಲ್ಕಮ್ ಡ್ರಿಂಕ್ಸ್ ತೊಗೊಂಡು ಬಂದಿದ್ದ, ರೆಡಿ ಇತ್ತು ಅಂತ. ಸೊ ನನ್ನ ತಂಗಿನ ನೋಡ್ತಾ ಇರ್ಬೋದು, ಅವಳ ಡ್ರೆಸ್ನ ತೋರಿಸ್ತಾ ಇದ್ದೀನಿ ನಾನು. ಹಿಂದೆಗಡೆ ಮಾಡಿರೋದು ಡೆಕೋರೇಷನ್ ಕಂಪ್ಲೀಟ್ ತುಂಬ ಚೆನ್ನಾಗಿ ಬಂದಿತ್ತು. ಫೈನಲ್ ಕೇಕ್ನ ತೊಗೊಂಡು ಬಂದು ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ಇವಾಗ ಇದು ಮುಗಿದ್ಮೇಲೆ ನಮ್ಮ ಡ್ಯಾಡಿ ಮಮ್ಮಿನ ಕರ್ಕೊಂಡು ಬರ್ತಾಯಿದ್ದೀವಿ. ನೋಡ್ಬೋದು, ಕಣ್ಣು ಮುಚ್ಕೊಳ್ಳಿ ಅಂತ ಅಂದರೆ ನಮ್ಮ ಡ್ಯಾಡಿಗೆ ಅಲ್ಲೂ ಕೂಡ ಏನು ಮಾಡಿರ್ಬೋದು ಅಂತ ಹಾಲಿಗೆ ಬಂದಿದ್ದ ತಕ್ಷಣ ನೋಡಿಬಿಟ್ರು. ಆ್ಯಕ್ಚುಲಿ ಅಲ್ಲಿ ಏನೂ ಇಲ್ವಲ್ಲ ಅಂತ ಅಂದ್ಕೊಂಡ್ರಂತೆ. ಆಮೇಲೆ ಆಚೆಗಡೆ ಬಂದು ಅವರು ಎಲ್ಲರನ್ನೂ ನೋಡಿದ ತಕ್ಷಣ ಫುಲ್ ಸರ್ಪ್ರೈಸಿಂಗ್ ಅವರಿಗಂತೂ. ಯಾಕಂದರೆ ನಾವು ಟೆಂಪಲ್ಗೆ ಕರ್ಕೊಂಡೋದಾಗಲೂ ಕೂಡ ಅವರು ನಮ್ಮ ಅತ್ತೆನ ಕರಿಬೇಕು, ಮದುವೆಗೆ ಹೋಗಬೇಕು ಅಂತೆಲ್ಲ ಮಾತಾಡ್ತಾಯಿದ್ರು. ಅವ್ರು ಇಲ್ಲಿಗೆ ಬಂದಿದ್ದು ಫುಲ್ ಶಾಕ್ ಅವರಿಗೆ. ಅವ್ರು ಅಂದ್ಕೊಂಡಿದ್ದು ಜಸ್ಟ್ ನಮ್ಮ ಅತ್ತೆ ಮಾವ ಇದ್ದಾರೆ ಅಂತ. ಬೇರೆಯವ್ರು ಬಂದಿರೋದು ಯಾರೂ ಗೊತ್ತೇ ಇಲ್ಲ, ಸ್ವಲ್ಪನೂ ಐಡಿಯಾ ಇರಲಿಲ್ಲ. ಫುಲ್ ಸರ್ಪ್ರೈಸ್ ಆಯಿತು. ನಾವು ಪ್ಲ್ಯಾನ್ನ ಆಲ್ಮೋಸ್ಟ್ 1 ಮಂತಿಂದ ಮಾಡ್ತಾಯಿದ್ವಿ. ಫುಲ್ ಸಕ್ಸಸ್ಫುಲ್ ಆಯಿತು ಅಂತ ಫುಲ್ ಖುಷಿ ಆಯಿತು. ಆ್ಯಂಡ್ ಎಲ್ಲರೂ ಕೂಡ ಎಫರ್ಟ್ಸ್ ಹಾಕಿ ಮಾಡಿದ್ದಕ್ಕೆ ಅದು ಆ ಥರ ಬಂದಿದ್ದು. ಸೊ ಎಲ್ಲರೂ ಕೂಡ ನಮ್ಮ ಡ್ಯಾಡಿ ಮಮ್ಮಿಗೆ ಅಂತ ಅಂದ್ಬಿಟ್ಟು ಬಂದರು, ಸೇರಿದ್ರು, ಎಲ್ಲ ಮಾಡಿದ್ರು. ಆ್ಯಂಡ್ ನಮ್ಮ ಡ್ಯಾಡಿ ಮಮ್ಮಿ ಅಲ್ಲಿ ಬಂದು ಎಲ್ಲರನ್ನೂ ನೋಡಿ ಸರ್ಪ್ರೈಸ್ ಆಗಿ ಎಲ್ಲರನ್ನೂ ಹೋಗಿ ಮಾತಾಡಿಸ್ತಾ ಇದ್ದಾರೆ. ಯಾವಾಗ ಬಂದ್ರಿ, ಹೇಗೆ, ಏನು ಎತ್ತ ಅಂತೆಲ್ಲ ಫುಲ್ ಕ್ವೆಶನ್ಸ್ ಅವರಿಗೆ. ನನಗೆ ಗೊತ್ತೇ ಇರಲಿಲ್ಲ, ನನಗೆ ಗೊತ್ತಿದ್ದಿದ್ರೆ ನಾನು ಮನೇಲಿರ್ತಾ ಇದ್ದೆ, ನಾನೆಲ್ಲ ರೆಡಿ ಮಾಡ್ತಾಯಿದ್ದೆ ಅಡುಗೆಗೆ ಅದು ಇದು ಅಂತ ನಮ್ಮ ಮಮ್ಮಿಗೆ ಗೊತ್ತೇ ಇಲ್ಲ. ಅವ್ರ ಬಗ್ಗೆ ಚಿಂತೆ ಮಾಡ್ತಾಯಿದ್ರು. ಅವರೆಲ್ಲ ಬಂದಿದ್ದಾರೆ, ನಾನು ಇದ್ದಿದ್ರೆ ಎಲ್ಲ ರೆಡಿ ಮಾಡ್ಬೋದಾಗಿತ್ತು ಅಂತ. ಅವ್ರಿಗೆ ಫುಲ್ ಸರ್ಪ್ರೈಸಿಂಗ್ ಆಗಿತ್ತು, ಖುಷಿ ಆಯಿತು ಅವರಿಗೂ ಎಲ್ಲ. ಆ್ಯಂಡ್ ಅದಕ್ಕೆ ನಮ್ಮ ಅತ್ತೆ, ನಮ್ಮ ಅಕ್ಕ ಎಲ್ಲರೂ ಹೇಳ್ತಾಯಿದ್ರು, ನಮ್ಮ ಡ್ಯಾಡಿ ಇಲ್ಲಿ ಅವ್ರ ಫ್ರೆಂಡ್ಸ್ನ ಮಾತಾಡಿಸ್ತಾ ಇದ್ದಾರೆ, ನನಗೆ ಗೊತ್ತೇ ಇಲ್ಲ ಯಾವಾಗಾಯಿತು ಏನು ಎತ್ತ ಅಂತ ಎಲ್ಲ, ನನಗೆ ಈಗಲೇ ಗೊತ್ತಾಗಿದ್ದು ಅಂತ ಅವ್ರು ಫುಲ್ ಖುಷಿಯಾಗಿದ್ದರು, ನಮ್ಮ ಡ್ಯಾಡಿ ಮಮ್ಮಿ ಇಬ್ಬರು. ನಮ್ಮ ಮಮ್ಮಿ ಇವಾಗ ಅದೇ ಹೇಳ್ತಾಯಿದ್ರು, ನೀವೆಲ್ಲ ಬರ್ತೀರಾ ಅಂತ ಗೊತ್ತಿದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ, ಇಲ್ಲೇ ಇರ್ತಾ ಇದ್ದೆ ಅಂತ. ಅವಾಗ ನಮ್ಮ ಅತ್ತೆ ಹೇಳ್ತಾಯಿದ್ರು, ನೀನು ಫೋನ್ ಮಾಡಿದಾಗ ನಾನು ಆ್ಯಕ್ಚುಲಿ ಇಲ್ಲೇ ಮನೇಲೇ ಇದ್ದೆ, ಇವರೆಲ್ಲ ಫೋನ್ ಎತ್ತಬೇಡ ಅಂತ ಹೇಳ್ತಾಯಿದ್ರು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಪ್ರತಿಯೊಬ್ಬರು ಹೇಳ್ತಾಯಿದ್ರು, ಎಲ್ಲರೂ ಅವ್ರವ್ರ ಪಾರ್ಟ್ಸ್ ಏನೇನಿತ್ತು, ಏನೇನು ರೋಲ್ ಪ್ಲೇ ಮಾಡಿದ್ರು ಅಂತ ಎಲ್ಲರೂ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಇಲ್ಲಿ. ಆವಾಗ ನಮ್ಮ ಅಕ್ಕ ಕೂಡ ಹೇಳ್ತಾಯಿದ್ರು, ನೀವಿಲ್ಲೇ ಇದ್ದಿದ್ರೆ ನಿಮಗೆ ಹೆಂಗೆ ಸರ್ಪ್ರೈಸ್ ಆಗ್ತಾಯಿತ್ತು ಅಂತ. ನಮ್ಮ ದೊಡ್ಡಮ್ಮ ಅತ್ತೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, ಎಷ್ಟೊತ್ತಿಗೆ ಬಂದರು, ಏನು ಸರ್ಪ್ರೈಸ್ ಇತ್ತು, ಎಷ್ಟು ದಿನದಿಂದ ಅಂತ ಎಲ್ಲ. ಆಮೇಲೆ ನಮ್ಮ ಡ್ಯಾಡಿ ಇಲ್ಲಿ ನನ್ನ ಕೇಳ್ತಿದ್ದಾರೆ, ನನ್ನ ಫ್ರೆಂಡ್ಸ್ ನಂಬರೆಲ್ಲ ನಿಂಗೆ ಹೆಂಗೆ ಸಿಕ್ತು ಅಂತ. ಆವಾಗ ನಾನು ಹೇಳ್ತಾ ಇದ್ದೆ, ನಮ್ಮ ಡ್ಯಾಡಿ ಫ್ರೆಂಡ್ ಮಗಳ ಜೊತೆ ನಾನು ಆ್ಯಕ್ಚುಲಿ ಕನೆಕ್ಟ್ ಇದ್ದೀನಿ, ಅವಳ ಥ್ರೂ ಶ್ರೀಧರ್ ಅಂಕಲ್ ನಂಬರ್ ತೊಗೊಂಡು ಅವ್ರ ಫ್ರೆಂಡ್ಸಿಗೆಲ್ಲ ಇನ್ಫಾರ್ಮ್ ಮಾಡಿದ್ದೆ ಅಂತೆಲ್ಲ ಹೇಳ್ತಾ ಇದ್ದೆ. ಇಷ್ಟೆಲ್ಲ ಮಾಡಿದ್ರಾ ಅಂತ ಎಲ್ಲ ಕೇಳ್ತಾಯಿದ್ರು. ಸೊ ಈ ಥರ ಆಯಿತು. ಸೊ ಫುಲ್ ಖುಷಿ ಆದರು ನಮ್ಮ ಡ್ಯಾಡಿ ಮಮ್ಮಿ ಕೂಡ. ನಾನು ಇಲ್ಲ, ಅದು ಡಮ್ ಡಮ್ ಅಂತಿತ್ತಲ್ಲ ಪಿಪಿದು, ಇಲ್ಲೇನು ಪಿಪಿ ಅರೇಂಜ್ ಮಾಡ್ತಾ ಇದಾರೆ ಅನ್ಕೊಂಡು ಅನ್ಸುತ್ತೆ. ನಿಮ್ಗೂ ಗೊತ್ತಾಗ್ಲಿಲ್ಲ? ಇಲ್ಲ ಇವ್ರೆಲ್ಲಾರು ಬಂದಿದ್ದಾರೆ ಅಂತ ಗೊತ್ತಿರ್ಲಿಲ್ಲ. ಹೌದಾ, ನಾನು ಅಂಕಲ್ ಆಂಟಿ ಇಬ್ರು ಬಂದವ್ರೆ, ಇನ್ ಮಿಗ್ದವ್ರಲ್ಲಿ ನಾವ್ ಇದೀವಲ್ಲ ಅನ್ಕೊಂಡು ನಾನು ಅಷ್ಟೇ ಸುಮ್ಮನಾದೆ. ಡ್ಯಾಡಿ ಅವಾಗಿಂದ ಅತ್ತೆ ಕಾಲ್ ಮಾಡು, ಮದ್ವೆ ಪಾಪ ಕಾಯ್ತಿರ್ತಾಳನೋ, ನಾವು ಬೆಳಗ್ಗೆ ಆದ್ರೂ ಹೋಗೋಣ, ಮಾಡು ಫೋನ್ ಒಳಗಡೆ ಇರ್ಲಿಲ್ವಲ್ಲ ಅಂತ ಮಾಡ್ಲಿಲ್ಲ. ಆಮೇಲೆ ಅತ್ತೆ ಮಾವ ಬರ್ತಾವ್ರೆ ಅಂದ್ರಲ್ಲ, ಬಂದಿದ್ದಾರೆ ಅಂದ್ರಲ್ಲ, ಎಲ್ಲ ಅವ್ರು ಇರ್ಬೇಕು, ಅದಕ್ಕೆ ನೀವು ಮಾತಾಡ್ತಾ ಇಲ್ಲ ಅನ್ಕೊಂಡೆ. ನನ್ಗೆ ಸರ್ಪ್ರೈಸ್ ಆಯ್ತು. ಹೆಂಗನ್ಸ್ತಿದೆ ಹೇಳಿ ಹೋಗಿ? ತುಂಬಾ ಜಾಸ್ತಿ ನಾನ್ ಬಂದು ಯಾರ್ಯಾರು ಬಂದವ್ರೆ ಅಂತ ಗೊತ್ತಾಯ್ತು. ಅದು ಕಣ್ ಮುಚ್ಕೊಂಡ್ ಹಿಂಗ್ ಬಿಟ್ರಲ್ಲ, ಮೊದ್ಲು ಶ್ರೀಧರ ಕಾಣಿಸ್ತಾ, ಆಮೇಲೆ ಮೋನ ಕಾಣಿಸ್ತಾ. ಡ್ಯಾಡಿ ಫಸ್ಟ್ ಅಲ್ಲ, ಬೆಳಕಿಗಿಂತ ಬಂದಿತ್ತಲ್ಲ, ಈ ಬೆಳಕ್ ಬೇರೆ ನನ್ನ ಮುಖಕ್ಕೆ ಬೀಳ್ತಿತ್ತಲ್ಲ, ಕಣ್ಣು ಮುಂಜಾಗಿತ್ತು, ಕಣ್ ಬೇರೆ ಮುಚ್ಚಿರಲ್ಲ. ನೋಡ್ಬಿಟ್ರಿ? ಇಲ್ಲ, ನೀವು ಕಣ್ ಬಿಟ್ರಿ, ಅದಕ್ಕೆ ಕಾಣಿಸಿದ್ದು. ಕಣ್ ಬಿಟ್ಟಿದ್ದಕ್ಕೆ ನಾನು ಇಲ್ಲಿ ಬೆಳಕು ಆಚೆ, ಇಲ್ಲಿ ಅಲ್ಲಿ ನೋಡಿದೆ, ಇಲ್ಲಿ ಆಚೆ ಮಾಡಿದ್ರೆ ನನ್ಗೆ ಕಾಣಿಸ್ಲಿಲ್ಲ.
ನೋಡಿ ಕಾರ್ಡ್. ಥ್ಯಾಂಕ್ಸ್ ಎಲ್ಲಾರ್ಗೂ ಕರೆಸಿ ಇನ್ವೈಟ್ ಮಾಡಿದ್ದೀನಿ. ಎಲ್ಲಾರ್ಗೂ invite ನಾನು ಮಾಡಿದ್ದು ಆಕ್ಚುಲಿ ಇದು ಸರ್ಪ್ರೈಸ್ ಆಗ್ತಾ ಇದೆ. ಚಿಕ್ಕವ್ರು ನೋಡೋದಕ್ಕೆ ಎಲ್ಲಿ ನೋಡ್ತಿದ್ದೀನಿ, ಯಾರು ಏನು ಆಗೋಯ್ತು, ಯಾರು ಬಂದಿದ್ದಾರೆ ಇಲ್ಲಿ. ಎಕ್ಸ್ಪೆಕ್ಟ್ ಮಾಡಿಲ್ಲ ಅವರು. ಇಲ್ಲಿ ನಿಮ್ ಮಗ ಸೊಸೆ ಮದ್ವೆ ಆಗಿ 30 ವರ್ಷ ಆಗಿದೆ. ಕೇಳಿಸ್ತಾ ಇಲ್ಲ ಬ್ರೋ. ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡ್ತಿದ್ರು. ಥ್ಯಾಂಕ್ ಯು. ಅಜ್ಜಿ ನಿಮ್ ಸೀಕ್ರೆಟ್ ಇಷ್ಟು ದಿನ ಹೇಗೆ ಮೇಂಟೈನ್ ಮಾಡೋದು? ಫೋನ್ ಮಾಡ್ತಾನೆ ಇರಲಿಲ್ಲ ನಾನು. ಅವ್ರಿಗೆ ಹೇಳ್ಬಾರ್ದು ಅಂತ ಹೇಳಿರ್ಲಿಲ್ಲ ನಾವು. ಒಂದ್ ವಾರ ಇದ್ದಂಗೆ ಹೇಳಿದ್ವಿ. ನಾನು ಕೇಳ್ದೆ, ಇವತ್ತು ಮಾತ್ರ ಮಾತಾಡ್ತೀರಾ, ನೀವ್ ಯಾಕೆ ಫೋನ್ ಮಾಡ್ತಾ ಇಲ್ಲ ಅಂತ ಹೇಳ್ದೆ. ಹಂಗೂನು ಇವತ್ತೇನೋ ಚಿಂಟು ಅಂತ ಬಾಯ್ಗೆ ಬಂದ್ಬಿಟ್ಟಿತ್ತು ಅಜ್ಜಿಗೆ. ಇವತ್ತೇನೋ ಮಾತಾಡ್ಬೇಕಾರೆ ಚಿಂಟು ಮನೇಲಿ ಇದ್ದಲ್ಲ ಅಂತೇನೋ ಬಂದ್ಬಿಡ್ತು ಚಿಂಟು ಅಂತ. ಮನೆಯೊಳಗೆ ಇನ್ನ ಮೂರಿತ್ತು ಏನ್ ಮಾಡೋದು ಅಂತ ನಂದು. ಚಿಂಟು ಬರ್ತಾರ ತಿನ್ಕೋತಾರೆ. ಏನ್ ಚಿಂಟು ಬರ್ತೈತ ಅಂದ್ರೆ ಅಲ್ಲ ತಕ್ಷಿತ ಆಯ್ತು ಯಾರು ಕೊಡ್ತದ್ ಬಿಡಮ್ಮ ಅಂದೆ. ನೀವೇನ್ ಹೇಳ್ತೀರಾ? ನಿಮ್ಮ ಮಗಳು ಅಳಿಯ ಮದ್ವೆ ಆಗಿ 30 ವರ್ಷ ಆಗಿದೆ. ಮದ್ವೆ ಆಗಿ 30 ವರ್ಷ ಆಯ್ತು. 30 ವರ್ಷ ನಿಂದ ಹತ್ರ ಇಟ್ಕೋಬೇಕು ಅದು. ಮದ್ವೆ ಆಗಿ 30 ವರ್ಷ ಆಯ್ತು. 30 ವರ್ಷದಿಂದ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಲ್ಲೂ ಅದೇ ಮದುವೆ ಆದಾಗಿಂದ ಒಂದು ದಿವಸ ಎಲ್ಲೂ ಗೆಡ್ಸಿಲ್ಲ, ಎಲ್ಲೂ ಸ್ವಲ್ಪ ಇಟ್ಕೊಳ್ಳೋದಿಲ್ಲ. ಕಾರಲ್ಲೇ ಓಡಾಡ್ಸ್ಕೊಂಡು ಚೆನ್ನಾಗಿ ಇಟ್ಕೊಂಡಿತ್ತು. ಮುಂದಿನವರೆಗೂ ಚೆನ್ನಾಗಿ ಇಟ್ಕೊಂಡು ಮಾಡ್ಕೊಂಡು ಸರಿ ಆಯ್ತು. ಥ್ಯಾಂಕ್ ಯು. ತಮ್ಮ ಮತ್ತೆ ನಾಲ್ಕನೇ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನು ಹೇಳಿ ಅಂದರೆ ಬಾಯಿ ಹತ್ರ ಇಟ್ಕೊಂಡು ಖುಷಿ ಆಯ್ತೈತೆ. 30 ವರ್ಷ ಚೆನ್ನಾಗಿರೋದು ನೋಡಿ. ಬೇರೆಯವ್ರು ಕೇಳಿಸ್ತಾ- ನನ್ನ ಜೀವನದಲ್ಲಿ ತುಂಬ ಇಂಪಾರ್ಟೆಂಟು. ಎಲ್ಲದಕ್ಕೂ ಇದು ಮಾಡ್ತಾರೆ. ಅಲ್ಬೇಡಿ ಅತ್ತೆ ಅಲ್ಬೇಡಿ. ಅಂತಂದಿರಂದ್ರೆ ಆಗ್ಬೇಕಾದ್ರೆ ಹೇಳ್ಕೊಡುವಂಥದ್ದು. ಅತ್ತೆ ಅಲ್ಬೇಡಿ. ಅಲ್ಬಿಡ್ರಿ. ಏನಕ್ಕಪ್ಪ ಅಂದರೆ ನಮ್ಮ ಅಯ್ಯ ಮತ್ತು ನಮ್ಮ ಊರಿಗಿತ್ತಿದ್ದು ಜೋರಾಗಿ ಬರ್ಬೇಕು ವಾಯ್ಸು. ವಿವಾಹ ವಾರ್ಷಿಕೋತ್ಸವ ಸಲುವಾಗಿ ನಾವೆಲ್ಲ ಬಂದಿದ್ದೀವಿ. ಅದರಲ್ಲೂ ಮಗಳು ಸರ್ಪ್ರೈಸ್ ಕೊಟ್ಟಿದ್ದಾಳೆ. ಅವ್ರ ಮಮ್ಮಿ ಡ್ಯಾಡಿಗೆ ಗೊತ್ತಿರಲಿಲ್ಲ. ನಮಗೆಲ್ಲ ತುಂಬ ಖುಷಿ ಆಯಿತು. ಈಗ 30ನೇ ವರ್ಷದಲ್ಲದೆ ಇನ್ನು 100 ವರ್ಷದ್ದು ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಂಡ್ಲಿ ಅಂತ ಆಶಿಸ್ತೀನಿ. ನನಗೆ ಇವಳು ಸಿಸ್ಟರ್ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಅನ್ಕೊಂತೀನಿ. ಅಯ್ಯೋ ಅಳ್ಬೇಡಿ ನೋಡಮ್ಮ. ಯಾಕೆ ಎಲ್ಲರೂ ಅಳ್ತಾ ಇದ್ದೀರಾ? ಎಲ್ಲರೂ ಅಳೋದಿನ ಅಲ್ಲ, ನಗೋದಿನ. ಎಲ್ಲರೂ ನಗ್ಬೇಕು. ನಮ್ಮ ಯಾವುದೇ ಕಷ್ಟಕ್ಕಾಗಲಿ ನಮಗೆ ಫಸ್ಟ್ ಇರ್ತಾರೆ. ನನಗೆ ಅವ್ರು ಸಿಕ್ಕಿರೋದು ನನ್ನ ಪುಣ್ಯ. ನನಗಂತೂ ಅಣ್ಣ ತಮ್ಮ ಇಲ್ಲ, ಅವರನ್ನು ನನ್ನ ಅಣ್ಣ ತಮ್ಮ ಅಂದ್ಕೊಂಡಿದ್ದೀನಿ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೋರಾಗಿ ಕ್ಲಾಪ್ ಬಂತು ಸ್ಪೀಚಿಗೆ. ಅಂಕಲ್ ನಿಮ್ ಬೀಗ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂಕಲ್ ಜೋರ ಮತ್ತೆ ಉತ್ತಮವಾದ ಸೊಸೆಯನ್ನು ಕೊಟ್ಟಿರೋದಕ್ಕೆ ನಮ್ಮ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಬಗ್ಗೆ ಹೇಳಿದ್ರೆ ಸೊಸೆ ಬಗ್ಗೆ ಸೊಸೆ ಬಗ್ಗೆ ಹೇಳ್ತಾವ್ರೆ. ಸೊಸೆ ಬಗ್ಗೆ ಹೇಳಿದ್ರು ಖುಷಿನೇ ಅಲ್ವಾ ಮಾಮ್? ಹ್ಯಾಪಿ ಆನಿವರ್ಸರಿ. ಹಾ ಕೇಳಿಸ್ತಾ ಐತೆ. ನನ್ನ ಬೀಗರು ತುಂಬಾ ಒಳ್ಳೆಯವರು. ನನ್ನ ಮಗಳು ಕೊಟ್ಟಿದ್ದಕ್ಕೂ ಯೋಚನೆ ಮಾಡಬೇಕು, ಅಲ್ಲಿ ಹೋಗಿ ನೋಡಬೇಕು ಮಗಳು ಹೆಂಗವಳೆ ಅನ್ನೋ ಯೋಚನೆ ಇಲ್ಲ. ಆ ಥರ ನೋಡ್ಕೋತಾರೆ. ಅಳಿಯನೂ ಅಷ್ಟೇ ತುಂಬ ಒಳ್ಳೆ ಅಳಿಯ ಸಿಕ್ಕಿದ್ದಾರೆ. ಬೀಗರು ಅಳಿಯ ಆಗಲಿ ನನಗೆ ಒಂದು ಪುಣ್ಯ ಅಂತ ಕಾಣ್ತದೆ. ದೇವರು ಒಂದು ಹೂವು ಹೆಚ್ಚಾಗಿ ಕೊಟ್ಟಿದ್ದಾನೆ ಅಂತ ಕಾಣ್ತದೆ. ಆ ಮಗಳನ್ನ ಕೊಟ್ಬಿಟ್ಟು ನನಗೆ ಯೋಚನೆ ಮಾಡೋವಂಥದ್ದು ಏನಿರಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಅಳಿಯನೂ ಅಷ್ಟೇ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಒಳ್ಳೆ ಪುಣ್ಯ ಮಾಡಿದ್ದು ಅನ್ಬೇಕು ನಾವು. ಒಳ್ಳೆ ಸಂಬಂಧ ಸಿಕ್ಕಿದೆ, ನಾವು ಪುಣ್ಯ ಮಾಡಿದ್ವಿ. ನನ್ನ ಸ್ನೇಹಿತರುಗಳಲ್ಲಿ ಕೆಲವೇ ಮಂದಿ ಆದ್ರೂ ಮೋಹನ ಬಹಳ ನಮಗೆ ವಿಶ್ವಾಸ. ಎಲ್ಲಾದ್ರಲ್ಲೂ ಆಗಲಿ, ಒಂದು ಕಷ್ಟದಲ್ಲಾಗಲಿ ಸುಖದಾಗಲಿ ಯಾವುದಕ್ಕೆ ಆಗಲಿ ಭಾಗಿಯಾಗ್ತಾನೆ. ಏನೇ ಹೇಳಿದ್ರು ತಕ್ಷಣ ಸ್ಪಂದಿಸ್ತಾನೆ. ಇಂಥ ಸ್ನೇಹಿತರು ಸಿಕ್ಕಿದ್ದು ನಮಗೂ ಒಳ್ಳೆ ಭಾಗ್ಯ ಅಂತ.
ಬೇಕಾದಷ್ಟಿದೆ ಹೇಳಕ್ಕೆ ಬೇಕಾದಷ್ಟಿದೆ. ಈ ವೆರಿ ಲವ್ಲಿ ಫ್ರೆಂಡ್. ನನ್ನ ಟೈಮಲ್ಲಿ ಕಷ್ಟ ಟೈಮಲ್ಲಿ ಒಂದು ಸಪೋರ್ಟಿವ್ ಹ್ಯಾಂಡ್ ಅಂದರೆ ಮಾರಲ್ ಸಪೋರ್ಟ್ ಕೊಟ್ಟಿದ್ದೀವಿ ಒಬ್ಬನೇ, ಇನ್ನೊಂದಿಬ್ಬರು ಜೊತೆಗೆ ತುಂಬ ಹ್ಯಾಪಿಯಾಗಿ ನನ್ನ ಟೈಮಲ್ಲಿ ಬ್ಯಾಡ್ ಟೈಮಲ್ಲಿ ಮತ್ತು ಮುಂದಕ್ಕೂ ನನಗೆ ಸಪೋರ್ಟಿವ್ ಆಗಿದ್ದ, ನನ್ನ ವರ್ಕಿಂಗ್ ಟೈಮಲ್ಲೂ ಸಪೋರ್ಟಿವ್ ಆಗಿದ್ದ, ನನ್ನ ಬ್ಯಾಡ್ ಟೈಮಲ್ಲಿ ತುಂಬ ಮಾರಲ್ ಸಪೋರ್ಟ್ ಕೊಟ್ಟು ನನ್ನ ನೋಡಿಕೊಂಡ್ರು. ವೆರಿ ಲವ್ಲಿ ಫ್ರೆಂಡ್. ನಾವು ಈಗಿದ್ದಲ್ಲ, ನಾವು ಹೆಚ್ಚು ಕಮ್ಮಿ 4 ವರ್ಷದಿಂದ ಇವಾಗ 55 ವರ್ಷ, 55 ವರ್ಷಕ್ಕೆ ಹೆಚ್ಚು ಕಮ್ಮಿ 51 ವರ್ಷ ಫ್ರೆಂಡ್ಶಿಪ್ ನಮಗೂ ಇವನಿಗೂ. ಇವತ್ತಿನ ಮೊದಲಿಂದ ಹೆಂಗಿದೀವೋ ಇವತ್ತು ಹಂಗೆ ಚೆನ್ನಾಗಿದ್ದೀವಿ. ಅವ್ನ ಕಷ್ಟದಲ್ಲಿ ಹಂಗಾಗೋನು, ನಮ್ಮ ಕಷ್ಟದಲ್ಲಿ ಅವರು ಹಂಗೆ ಆಗೋನೆ ನೆನ್ಸ್ಕೊತೀವಿ ನಾವು. ಅಂದರೆ ಆ ಹುಡುಗರಲ್ಲಿ ಆಟಗಳು ಇದು ಇವತ್ತು ಮರೆಯೋಕ್ಕಾಗಲ್ಲ. ಇದೇ ನಮ್ಗಿನ್ನ ಮೆಮೊರಿ ಆಗಿರುತ್ತೆ ಅಂತ ಹೇಳ್ತೀವಿ. ಹಿಂಗೆ ಕಂಟಿನ್ಯೂ ಆಗ್ಲಿ ಫ್ರೆಂಡ್ಶಿಪ್. ಇಬ್ರಿಗೂ ಇಯರ್ಸ್ ಆಗೋಗಿದೆ. ಹೌದಾ? ಓಕೆ. ಚಿಂಟೂಕ ವಿವಾದ ಆಟ ಆಡೋದು. ಹೀಗೆ 50 years 75 years ಫಂಕ್ಷನ್ ಊಟ ಸಿಗುತ್ತೆ, ಪಾರ್ಟಿ ಮಾಡ್ಬೋದು. ಮೊದಲಿಗೆ ಈ ರಹಸ್ಯನ ಒಳ್ಳೆ ಡಿಫೆನ್ಸ್ ಕಾಪಾಡ್ದಂಗೆ 15 ಕಾಪಾಡ್ಕೊಂಡಿಲ್ಲ. 1 ಮಂತಿಂದ ಯಾರಿಗೂ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು. ರಾಹುಲ್ ಬೆಳಗ್ಗೆಯಿಂದ ಪಾಪ ಇದೇ ಕೆಲಸ, ರಾಹುಲ್ದು ರಕ್ಷಿಸಿದ್ದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರೆ. ಒಂದ್ಸರಿ ಫಸ್ಟ್ ಬರ್ದಿದ್ದೆ ಅವ್ರಿಗೆ ಇವತ್ತೇ ಆಗಿದ್ರು. ದ ರೀಸನ್ ದೇ ಆರ್ ಆಲ್ಸೋ ಪಾರ್ಟ್ ಆಫ್. ನಾನು ಇವತ್ತೇನೇ ಇದ್ರೂ ಈ ಪೊಸಿಷನಲ್ಲಿ ಇರೋದಕ್ಕೆ ಇವರಿಬ್ಬರೇ ಕಾರಣ. ಎಷ್ಟೊಂದು ಸತಿ ನಮ್ಮದೇ ಇದ್ದಾಗ ರೂಮ್ಕಲ್ಲೇ ಸಪೋರ್ಟ್ ಮಾಡಿರೋದು, ಮತ್ತು ಅವ್ರು ಬಳಸಿ ಅವರು ಓದಿಸಿದ್ರಿಂದಲೇ ನಾನು ಓದಿರೋದು. ಸೊ ಬೇಸಿಕ್ ವ್ಯಾಲ್ಯೂಸ್ ಲೈಫಲ್ಲಿ ಫಸ್ಟು ಏನಂತಾರೆ ಬೇಸು ಮಂಟಿನ ಹಾಕಿದ್ದು ಫೌಂಡೇಶನ್ನು. 9 ವರ್ಷ ಗಂಟ ಅವರೇ ಓದಿಸಿದ್ದು ಎಲ್ಲರೂ. ಇನ್ನೂ ಓದ್ತಾನೇ ಇದ್ದೀನಿ ಯಾವಾಗ ಸ್ಟಾರ್ಟ್ ಮಾಡಿದ್ದು. ಸೊ ವಾಟ್ ಎವರ್ ಐ ಆಮ್ ನೌ ಇಸ್ ಬಿಕಾಸ್ ಆಫ್ ದೆಮ್. ಥ್ಯಾಂಕ್ ಯು. ಏನಿಲ್ಲ, 2 ಒಳ್ಳೆ ಹ್ಯಾಪಿ ಆ್ಯನಿವರ್ಸರಿ ಅಂತ ಇದನ್ನ ಹೇಳಕ್ ಅವಾಗ್ಲಿಂದ ಕಾಯ್ತಿದ್ದ. ಹ್ಯಾಪಿ ಆನಿವರ್ಸರಿ ಅಂತ. ಥ್ಯಾಂಕ್ ಯು. ಅವನಿಗೆ ನಾಚಿಕೆ ಎಲ್ಲರ ಮುಂದೆ ಹೇಳಕ್ಕೆ. ಮೀನಾ ಪ್ಲಸ್ ರಘು ಇಬ್ಬರು ಚಿಕ್ಕ ಹುಡುಗರು ನಾವು ನೋಡ್ಕೊಂಡು ಅದರಲ್ಲಿ ಹೆಚ್ಚಿಗೆ ಅಂತ ನನಗೆ ಚಡ್ಡಿ ದೋಸ್ತರು ಅದೆಲ್ಲ ಆಮೇಲೆ ಫುಲ್ಲು ಲೀಡಾಗಿ ಹೇಳ್ಬೇಕು ಅಂದ್ರೆ ಇನ್ನೂ ಒಂದು ಅವಾರ್ಡ್ ಎಕ್ಸ್ಟೆನ್ಷನ್ ಮಾಡಿಸು. ಅದೆಲ್ಲ ಏನಂತಾರೆ, ನಾವು ಯಾವಾಗಲೂ ಜೊತೆಲೇ ಓಡಾಡೋ, ಬೆಳಗ್ಗೆ ಸೀದಾ ಬೆಳಗ್ಗೆ ಶಿಶುವಾರಕ್ಕೆ ಹೋಗ್ಬೇಕಾದ್ರೆ ಜೊತೆಲೇ ಹೋಗೋವು, ಈಗ ಮಿಡ್ಲ್ ಸ್ಕೂಲ್ಗೆ ಹೋಗ್ಬೇಕು ಜೊತೆಲೇ ಹೋಗೋವು, ಕಂಟಿನ್ಯೂಟಿ ಜೊತೆಲೇ ಹೋಗೋವು. ಬಟ್ ಅವನು ಹೆಂಗೆ ಅಂತಂದರೆ ಒಂಥರ ನಾನು ಅವನು ಬೇರೆ ಥರ ಇರಲಿಲ್ಲ. ಬೆಳಗ್ಗೆ ನಮ್ದೊಂದು ಕಾಕಿ ಬ್ಯಾಗ್ ಎತ್ಕೊಂಡು ಹೋದರೆ ಜೊತೆಲೇ ಕಂಟಿನ್ಯೂಟಿ ಹೋಗ್ಬೇಕಾಗಿತ್ತು ನಾವು ಒಂದು ಜರ್ನಿ. ತಿರ್ಗಾ ಆ ಕಡೆ ಬಿಡುವಾಗ ಇವನು ಡ್ರಾಪ್ ಮಾಡಿಬಿಡ್ತೀನಿ, ನಾನು ಮನೆಗೆ ಹೋಗ್ಬೇಕಾಗಿತ್ತು. ಅದೇ ಥರ ನಾವು ಹೈಸ್ಕೂಲ್ವರೆಗೂ ಇದೇ ಥರ ಜರ್ನಿ ಮಾಡ್ದೋ. ತಿರ್ಗಾ ಅದಾದಮೇಲೆ ಮದುವೆ ಬಂತು. ಮದುವೆ ಇದರಲ್ಲೂ ನಾವೆಲ್ಲ ಅವ್ನು ಸಪೋರ್ಟ್ ಮಾಡಿ ಅದೇ ಥರ ಮದುವೆನೂ ಆಯಿತು. ಅವ್ನ ಕೆರಿಯರ್ ಇನ್ನೂ ಚೆನ್ನಾಗಿ ಬಂತು. ಈಗ ಮುಂದೆ ಈ ವರ್ಷದಲ್ಲಿ ಇನ್ನೂ ಒಳ್ಳೊಳ್ಳೆ ಮಕ್ಳನ್ನ ಮದುವೆನೂ ಮಾಡ್ದ. ಆಮೇಲೆ ನಮ್ಮೆಲ್ಲ ಸ್ನೇಹಿತರು ಇವತ್ತೇನಂತಂದರೆ ಈ ಒಂದು 55 ವರ್ಷ ಆಯ್ತು, 55 ಮುಗೀತು. 55 ವರ್ಷದವರೆಗೂ ನಾವು ಈ ಥರ ಸ್ನೇಹ ಇಟ್ಕೊಂಡಿದ್ದೀವಿ ಅಂತಂದರೆ ಇದು ನಮ್ದೊಂಥರ ಗ್ರೇಟ್ ಡೇ.
ಫ್ರೆಂಡ್ಶಿಪ್ ಅಂತಲ್ಲ, ಒಂದು ಗ್ರೇಟ್ ಡೇ ಇವೆಲ್ಲ ನಮಗೆ. ಅಂದರೆ ಏನಂದರೆ ಇವನು ಒಬ್ಬನೇ ಅಲ್ಲ, ನಮಗೆ ದೊಡ್ಡ ಗಾಡಿನೂ ಚಿಕ್ಕ ಗಾಡಿ ಇಬ್ಬರ ಜೊತೆಲೆ ಕ್ಲೋಸ್ ಫ್ರೆಂಡ್ಸು. ನಮ್ಮ ಅಡ್ಗೆ ಹೇಳ್ಬೇಕು ದೊಡ್ಡದು ಚಿಕ್ಕ ಅಂತ. ಹಂಗೆ ನಾವು ಯಾವಾಗಲೂ ಒಂಥರ, ನಾನು ಆ್ಯಕ್ಚುಲಿ ಈಗ ಮಾಲನ್ ಮದುವೆ ಮಾಡಬೇಕಾಗೋದಾಗ್ಲೂ ಅಷ್ಟೇ ಜೊತೆಲೇ ಹೋಗಿದ್ದೋ, ರಘು ಮದುವೆ ಮಾಡಬೇಕಾದ ಜೊತೆ ಅಂತಂದರೆ ನಾವು ಯಾವಾಗಲೂ ಒಂದು ನಿಮಿಷನೇ ಬಿಟ್ಟಿಲ್ದಿದ್ದವ್ರು ಅಂತಂತಂದರೆ ನಮ್ಮ ಆತ್ಮೀಯ ಗೆಳೆಯರಲ್ಲಿ ಇಷ್ಟು ಕ್ಲೋಸ್ ಆಗಿದ್ದು ನಾವು. ನಮ್ಗೆ ಒಂಥರ ನಮ್ಮ ಲೈಫಲ್ಲಿ ನಾವು ನೆನ್ಕೊಳ್ಳೋಂಥ ಕ್ಷಣಗಳು ಇವೆಲ್ಲ. ಯಾಕಂದರೆ ನಾವು ಯಾವಾಗಲೂ ಅವನನ್ನು ಒಂಥರ ಅಷ್ಟು ಕ್ಲೋಸ್ ಆಗಿ ವಿಶ್ವಾಸವಾಗಿ ಕರಿಬೇಕಾಗಿದ್ದು. ಇಬ್ಬರೂ ಅಷ್ಟೇ ಕ್ಲೋಸ್ ಆಗಿ ಮಾಡ್ತಿದ್ದೋ. ಆಮೇಲೆ ನಮ್ಮ ಫ್ಯಾಮಿಲಿನಲ್ಲಿ ಹೆಚ್ಚು ಕಮ್ಮಿ, ನಮ್ಮ ಗಾಡಿ ಫ್ಯಾಮಿಲಿ ನಮ್ಗೆ ಹೆಚ್ಚು ಕಮ್ಮಿ ಎಲ್ಲರೂ ನಮಗೆ ಗೊತ್ತಿರೋಂಥವ್ರೆ. ಯಾಕೆ ನಮ್ಗೆ ಒಂಥರ ಸಂಬಂಧ ಇದ್ದಂಗೆ. ಬೇರೆ ಫ್ರೆಂಡ್ಸಲ್ಲಿ ಏನಂದರೆ ಅವ್ರು ಮಾತ್ರ ಗೊತ್ತಿರ್ತದೆ, ಬೇರೆಯವ್ರಿಗೆ ಗೊತ್ತಿರಲ್ಲ. ಬಟ್ ಇವನು ಅಂತಂತಂದ್ರೆ ನಮ್ಗೆ ಎಲ್ಲರೂ ಅವ್ರ ಮನೆಯಿಂದ ಇಷ್ಟದ ಮಕ್ಕಳಿಂದ ಎಲ್ಲರೂ ಗೊತ್ತಿರೋಂಥವ್ರು. ಇದೊಂಥರ ನನಗೆ ಇವತ್ತು ಖುಷಿ ಆಯಿತು. ಎಷ್ಟೋ ಕೆಲಸಗಳಿದ್ರು ಅವನಿಗೋಸ್ಕರ ನಾವು ಬಿಡು ಮಾಡಿಕೊಂಡು ಇವತ್ತು ಅವನು ಇನ್ನೂ 100 ವರ್ಷಗಳ ಕಾಲ ಇದೇ ಚೆನ್ನಾಗಿ ಬಾಳಿ ಇಬ್ಬರೂ ದೇವರು ಇದೇ ಥರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಬೋತ್ ಆಫ್ ಯು. ಎಲ್ರಿಗೂ ಕ್ವಶನ್ಸ್ ಕೇಳಿದ ರಕ್ಷಿತಾ ಅವ್ರನ್ನ ಇವಾಗ ಅವ್ರಿಗೊಂದು ಪ್ರಶ್ನೆ. ಈ ಎಫರ್ಟ್ ಹೇಗಾಗಿ ಹೇಗೆ ಮೇಂಟೈನ್ ಮಾಡಿದ್ರಿ, ಹೇಗೆ ಸರ್ಪ್ರೈಸ್ ಕೊಟ್ರಿ ಅಂತ ಪ್ಲೀಸ್ ಎಕ್ಸ್ಪ್ಲೈನ್ ಮಾಡಬೇಕು. ಸರ್ಪ್ರೈಸ್ ಆಕ್ಚುಲಿ 1 ಮಂತ್ ಇಂದ ಪ್ಲಾನ್ ಮಾಡ್ತಾ ಇದ್ವಿ. ಪ್ಲಾನ್ ಆಕ್ಚುಲಿ 1 ಮಂತ್ ಇಂದಾನೇ ಇತ್ತು. ಬಟ್ ನಾವೆಲ್ಲ ವರ್ಕ್ ಮಾಡ್ತಿರೋದ್ರಿಂದ ವೀಕೆಂಡ್ ಸಿಕ್ಕಿರೋ ಟೈಮಲ್ಲಿ ನಾವು 3 ಜನ ಆಗೋ ಈಗ ಸುಳ್ಳು ಹೇಳಿ ಹೊರಗೆ ಹೋಗಿ ಏನೇನ್ ಬೇಕೋ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರ್ತಾ ಇದ್ವಿ. ಅಂಡ್ ನಮ್ಮ ಮನೇಲಿ ಆಕ್ಚುಲಿ 2 ಎಕ್ಸಿಟ್ ಡೋರ್ ಇರೋದ್ರಿಂದ ನಮಗೆ ಇನ್ನೂ ಈಸಿ ಆಯ್ತು ಸರ್ಪ್ರೈಸ್ ಮೇಂಟೈನ್ ಮಾಡೋದಕ್ಕೆ. ಸೊ ಇವತ್ತು ಸಕ್ಸಸ್ ಆಗಿದೆ. ಮಮ್ಮಿ ಡ್ಯಾಡಿ ಹೇಗೆ ಅನ್ಸಿದೆ? ನನಗೆ ಕೊನೆಯ ಕ್ಷಣದವರೆಗೂ ಇಲ್ಲಿ ಈಚೆ ಬಂದು ನೋಡೋವರೆಗೂ ನೀವು ಇಷ್ಟೊಂದೆಲ್ಲ ಅರೇಂಜ್ ಮಾಡಿದ್ದೀರ ಅಂತ ನನಗೆ ಗೊತ್ತಿರಲಿಲ್ಲ. ಏನೋ ಮನೆಯೊಳಗೆ ನಾವೇ ಸೇರ್ಕೊಂಡು ಪಾರ್ಟಿ ಮಾಡ್ತಿದ್ರೆ ಹೊರಗಡೆ ಕೇಕ್ ಕಟ್ ಮಾಡ್ತೀರಾ ಅಂದ್ಕೊಂಡಿದ್ದೆ. ಆದರೆ ಇಷ್ಟು ಜನಗೆಲ್ಲ ಕರೆದು ಎಲ್ಲ ಮಾಡಿದ್ದೀರ ಅನ್ನೋದು ಒಂಥರ ಸರ್ಪ್ರೈಸ್ ಆಯಿತು, ಖುಷಿ ಆಯಿತು. ಜೊತೆಗೆ ಫ್ಯಾನ್ಸ್ Most important question. Mommy, actually. ಕೇಳು, ಅರೇಂಜ್ ಮ್ಯಾರೇಜಾ ಲವ್ ಕಮ್ ಅರೇಂಜ್ ಮ್ಯಾರೇಜಾ? ಕಡೆ ಸುಳ್ಳೆ ಸುಳ್ಳು ಆಕ್ಚುಲಿ ಬಂದ್ರೆ ಲವ್ ಕಮ್ ಅರೇಂಜ್ ಮ್ಯಾರೇಜ್. ನಮ್ಮ ಅಜ್ಜಿನೇ ಎಲ್ಲ ನಮ್ಗೆ ಅವಾಗ ಸ್ಟೋರಿ ಹೇಳ್ತಾ ಇರ್ತಾರೆ. ಹೇಳಿ ಮಾತಾಡಿ ಹೇಳಿ. ನೀನ್ ಕಾಲೇಜಿಗೆ ಹೋಗ್ಬೇಕಾದ್ರೆ ಮೀಟ್ ಆಗ್ತೀನಿ. ಹೇಳ್ಬೇಕು ಸಾಂಗ್ ಹೇಳಿದ್ರೆ ದುಡ್ಡು. ನಮ್ಮ ಪ್ರೇಮ ಅಂತಿದ್ದೀರಿ ಚೆನ್ನಾಗಿ. ಸಾಂಗ್ ಬರ್ಲಿಲ್ಲಪ್ಪ. ಕಮಲವ ಕೈಯಲ್ಲಿ ಪಿಡಿಯೋಳೆ, ಕಮಲವ ಕೈಯಲ್ಲಿ ಎಲ್ಲ ಚಿಟ್ಟು ಚಿಟ್ಟು ಕೈ. ಗೊತ್ತಿಲ್ವಾ ನಿಮ್ಗೆ? ನೋಡಿ ಪವನ್